ಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಮೂಸವಾದ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಸುರಮೇರಯ ಮಜ್ಜಪಮಾದ ಠಾನ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಸಾಧು ಸಾಧು ಸಾಧು. ಇವಾಗ ಬುದ್ಧ ವಂದನ. ಇತಿ ಪಿಸೋ ಭಗವಾರಹಂ ಸಮ್ಮಾ ಸಂಬುದ್ಧೋ ವಿದ್ಯಾಚರಣ ಸಂಪನ್ನೋ ಸುಗತೋ ಲೋಕವಿದೋ ಅನುತ್ತರೋ ಪುರಿಸ ಧಮ್ಮ ಸಾರಥಿ ಸತ್ತಾ ದೇವ ಮನುಸಾನಂ ಬುದ್ಧೋ ಭಗವಾತಿ ಸ್ವಾಕಾತೋ ಭಗವತಾ ಧಮ್ಮೋ ಸಂದಿಟ್ಟಿಕೋ ಅಕಾಲಿಕೋ ಏಹಿ ಪಸ್ಸಿಕೋ ಓಪನೈಕೋ ಅಚ್ಯುತಂ ವೇದಿತವ್ಯೋ ವಿನ್ಯೂಹಿತಿ ಸುಪಟಿಪನ್ನೋ ಭಗವತೋ ಸಾವಕ ಸಂಘೋ ಉಜುಪಟಿಪನ್ನೋ ಭಗವತೋ ಸಾವಕ ಸಂಘೋ ನ್ಯಾಯಪಟಿಪನ್ನೋ ಭಗವತೋ ಸಾವಕ ಸಂಘೋ ಸಾಮೀಚಿಪಟಿಪನ್ನೋ ಭಗವತೋ ಸಾವಕ ಸಂಘೋ ಯದಿದಂ ಚತ್ತಾರಿ ಪುರಿಸ ಯುಗಾನಿ ಅಟ್ಟ ಪುರಿಸ ಪುಗ್ಗಲ ಏಷ ಭಗವತೋ ಸಾವಕ ಸಂಘೋ ಆವುನಯ್ಯೋ ಪಾವುನಯ್ಯೋ ದಕ್ಷಿಣಯ್ಯೋ ಅಂಜಲಿ ಕರಣೀಯೋ ಅನೂತ್ತರಂ ಪುಣ್ಯಂ ಕೇತಂ ಲೋಕಸಾತಿ. ಎಲ್ಲರಿಗೂ ನಮೋ ಬುದ್ಧಾಯ ಜೈ ಭೀಮ್. ಇವಾಗ ಈ ಪಾಲಿ ಭಾಷೆಯ ಪರಿಚಯವನ್ನು ಎಲ್ರಿಗೂ ಮಾಡಬೇಕು ಅಂಥೇಳಿ ರಣಧೀರ್ ಹೊಸ್ಮನಿ ಅವರು ಇದೊಂದು ವೇದಿಕೆಯನ್ನು ತಯಾರಿಸಿದ್ದಾರೆ, ಎಲ್ಲರೂ ಕೂಡಿ. ಹಾಗಾಗಿ ಇದರ ಉದ್ದೇಶ ಪ್ರತಿಯೊಬ್ಬರು ಪಾಲಿ ಕಲಿಬೇಕು, ಪ್ರತಿಯೊಬ್ಬರು ತ್ರಿಪಿಟಕವನ್ನು ತಿಳಿಯಬೇಕು, ಪ್ರತಿಯೊಬ್ಬರು ಬುದ್ಧರ ಬೋಧನೆಗಳನ್ನು ಅರ್ಥಕೋಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಈ ಶುಭ ಸಂದರ್ಭದಲ್ಲಿ ಪಾಲಿ ಶಿಕ್ಷಕರಾದ ಮತ್ತು ಪಾಲಿ ಸಂಶೋಧಕರಾದ ರಣಧೀರ್ ಎಂ ಹೊಸ್ಮನಿ ಅವರು ನಮ್ಮ ಈ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಈ ವೇದಿಕೆಯ ವತಿಯಿಂದ ಎಲ್ಲರೂ ಸ್ವಾಗತವನ್ನು ಕೋರುತ್ತಾ, ಈಗ ತಮ್ಮ ಎದುರುಗಡೆ ಅವರು ಬೋಧಿಸ್ತಕ್ಕಂಥ ವಿಷಯ ಕೂಡ ನೀವು ನೋಡಿರ್ತೀರಿ. ಆ ವಿಷಯವನ್ನು ಈಗ ರಣಧೀರ್ ಹೊಸ್ಮನಿ ಶಿಕ್ಷಕರು ಪ್ರಸ್ತಾಪಿಸಲಿದ್ದಾರೆ. ದಯವಿಟ್ಟು ಶ್ರದ್ಧೆಯಿಂದ ಎಲ್ಲರೂ ಕೇಳಬೇಕು. ಮಧ್ಯದಲ್ಲಿ ಯಾರಾದರೂ ಪ್ರಶ್ನೆ ಇದ್ದರೂ ಕೂಡ ಬರೆದಿಟ್ಕೊಂಡು ಆಮೇಲೆ ಬೇಕಾದರೆ ಕೇಳಬಹುದು. ಮತ್ತೆ ಅವರು ಹೇಳುವಾಗ ಯಾರು ಕೇಳ್ತಾ ಇದ್ದಾರೆ ಅವರು ಪುಸ್ತಕ ಇಟ್ಕೊಂಡ್ರೆ ಒಳ್ಳೆಯದು. ಒಂದು ನೋಟ್ಬುಕ್ಕು ಒಂದು ಪೆನ್ನು, ಯಾಕಂದ್ರೆ ಯಾವಾಗಾದ್ರೂ ನಮಗೆ ಬರುತ್ತೆ. ಹಾಗಾಗಿ ಒಂದು ನೋಟ್ಬುಕ್ಕು ಒಂದು ಪೆನ್ನು ಮತ್ತು ನಿಮ್ಮ ಯಾವ ಪ್ರಶ್ನೆ ಇದೆ ಅದೊಂದು ಪ್ರಶ್ನೆಯನ್ನು ಬರೆದಿಟ್ಕೊಳ್ಳಿ. ಕ್ಲಾಸ್ ಮುಗಿದ ತಕ್ಷಣ ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ನೀಡ್ತಾರೆ ಅಂತ ಹೇಳ್ತಾ ಈಗ ನಾವು ಮುಂದುವರ್ಸೋಣ. ರಣಧೀರ್ ಸರ್. ಓಕೆ, ಸಾಧು 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 ಸರ್. ಇಲ್ಲಿವರೆಗೂ ಬುದ್ಧ ಧಮ್ಮ ಸಂಘ ವಂದನೆಯನ್ನು ಮಾಡಿರ್ತಕ್ಕಂಥ ನಾಗರಿಕ ಧಮ್ಮಪಾಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಒಬ್ರು ಒಂದು ಶಿವರ ಒಂದು ಮೈಮೇಲಿಲ್ಲ ಇವಾಗ ಪ್ರೆಸೆಂಟ್, ಬಟ್ ಅದ್ರ ಹಳ್ಳಿಗೆ ಏರಿಯಾಕ್ಕೆ ಧಮ್ಮ ಪ್ರಚಾರ ಮಾಡ್ತಿರ್ತಕ್ಕಂಥ ವಿಷ್ಣು ಹುಡುಗಿಕಾರ್ಗೆ ನಮ್ಮೆಲ್ಲರ ವತಿಯಿಂದ ಮೈತ್ರಿಯ ಧಮ್ಮ ಸ್ವಾಗತವನ್ನು ಕೋರ್ತೀನಿ. ಅದರ ಜೊತೆಯಲ್ಲಿ ಉಪಾಸಕರು ಮತ್ತು ಉಪಾಸಕಿಯರು ಕೂಡ ಇದ್ದಾರೆ ನಮ್ಮೊಂದಿಗೆ. ಪೂಜ್ಯ ಬಂತೇಜಿ ಕೂಡ ಇದರೊಳಗಡೆ ಜಾಯಿನ್ ಆಗಿದ್ದಾರೆ, ಬಟ್ ಅವರು ಫ್ರೀ ಇದ್ದಾರೋ ಗೊತ್ತಿಲ್ಲ. ಏಸ ಬಂತೇಜಿ, ಒಂದಾಮಿ ಬಂತೇಜಿ. ನಮೋ ಬುದ್ಧಾಯ ಸರ್, ನಮೋ ಬುದ್ಧಾಯ. ಸಾಧು ಸಾಧು. ಈ ಒಂದು ಕಾರ್ಯಕ್ರಮಕ್ಕೆ ಬುದ್ಧ ವಂಶ ತ್ರಿಪಿಟಕ ಚಾರಿಟೇಬಲ್
ಬುದ್ಧ ವಂಶ ಮತ್ತು ತ್ರಿಪಿಟಕ ಅಧ್ಯಯನ ಒಂದು ಟೆಲಿಗ್ರಾಮ್ ಆ್ಯಪಿಗೆ ಆಗಮಿಸಿರ್ತಕ್ಕಂತ ಪೂಜ್ಯ ಬಂತೆ ಬಂತೇಜಿಯವರು ಕೂಡ ಈ ನಮ್ಮೆಲ್ಲ ಉಪಾಸಕಿಯರಿಂದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇದರ ಉದ್ದೇಶನು ಇವಾಗ್ಲೇ ಹಂಚ್ಕೊಂಡ್ರು ವಿಷ್ಣು ಹುಡುಗಿ ಕರ್ಸರು. ಏನಪ್ಪಾ ಉದ್ದೇಶ ಅಂತಂತಂದ್ರೆ ಬಾಬಾ ಸಾಹೇಬ್ರನ್ನ ತಗೊಳ್ಳೋಣ. ನಮ್ ಧಮ್ಮನ ಪರಿಚಯ ಮಾಡಿ ಕೊಟ್ಟಿದ್ದೆ ಬಾಬಾ ಸಾಹೇಬ್ರು. ಬಾಬಾ ಸಾಹೇಬ್ರು ನಮಗೂ 1935 ಆಲ್ರೆಡಿ ಎಲ್ಲಾ ಗ್ರಂಥಗಳನ್ನ ಅಧ್ಯಯನ ಮಾಡಿರ್ತಕ್ಕಂಥವ್ರಾಗಿದ್ರು, ಎಲ್ಲಾ ಭಾಷೆಗಳನ್ನ ಅಧ್ಯಯನ ಮಾಡಿರ್ತಕ್ಕಂಥವ್ರಾಗಿದ್ರು. ಅವಾಗ ಮೂಲ ಏನಿದೆ ನಾವು ಧಮ್ಮ ಸಂಪೂರ್ಣವಾಗಿ ತಿಳ್ಕೊಳ್ಬೇಕಾಗಿತ್ತು. ಧಮ್ಮ ಯಾವ್ದ್ರಲ್ಲಿದೆ, ಧಮ್ಮ ಯಾವ ಭಾಷೆಯಲ್ಲಿದೆ ಅಂತ ತೆಗಿಸಿದ್ರು ನಮಗೊಂದು ತಿಳುವಳಿಕೆ ಕೊಟ್ಟಿರ್ತಕ್ಕಂಥದ್ದು ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವಾಗ ಅವರದೇ ಆದ ಒಂದು ಪಾಲಿಯ ಒಂದು ಪದಕೋಶವನ್ನು ಮಾಡಿದ್ರು. ಆ ಪದಕೋಶ ಯಾಕೆ ಕೊಟ್ರು ಅನ್ನೋದು ನಾವು ಮರ್ತಿದೀವಿ. ಅದನ್ನ ಮತ್ತ ಪಾಲಿ ಕಡೆಗೆ ಅಧ್ಯಯನ ಕಡೆಗೆ ನಾವು ಎಲ್ಲರೂ ಕೂಡ ದೂರ ಆದಿವಿ. ಅದಕ್ಕಿಂತ ಹಿಂದೆ ಹೋದಾಗ ಬಹಳಷ್ಟು ಸಂಶೋಧನೆಗಳು ಮಾಡಿರ್ತಕ್ಕಂಥದನ್ನ ನಾವು ನೋಡ್ತೀವಿ ಈ ಪಾಲಿ ಮೇಲೆ. ಉದಾಹರಣೆ ನಾವು ಒಂದು ಕಥೆಯನ್ನ ಹೇಳ್ತೀವಂತ. ಎಂತ ಕಥೆ ಹೇಳ್ತೀವಂತಂದ್ರೆ ಗಾಂಧರ್ವ ಸೇನ ಕಥೆ ಹೇಳಕ್ ಸ್ಟಾರ್ಟ್ ಮಾಡಿರ್ತೀವಿ. ಯಾವ ತರ ಗಾಂಧರ್ವ ಸೇನ ಕಥೆ ಅಂತಂದ್ರೆ ಆ ಕಥೆ ಹೇಳಿದ್ರ ಮೂಲಕ ನಾವು ಯಾವ ತರ ಜೀವನ ನಡೆಸ್ಕೊಂಡು ಹೋಗಿದೀವಿ ಅಂತ ಅನ್ನೋದು ಗೊತ್ತಾಗ್ತದೆ. ಏನಂತಂದ್ರೆ ಒಬ್ಬ ಸೇನಾಧಿಪತಿ ಹೆಂಡತಿ ಮನೆಗ್ ಬಂದು ಅಳ್ತಾ ಕುಂತಿರ್ತಾಳ, ಬಹಳಷ್ಟು ಅಳತಿರ್ತಾಳ. ಗಾಂಧರ್ವ ಸೇನ ತೀರಿಕೊಂಡನಂತ ಹೇಳಿ ಆಕೆನ ಅಳುವನ್ನು ನೋಡ ತಾಳಲಾಗದೆ ಆತನ ಪತ್ನಿ ಕೂಡ ಅಳ್ತಾನೆ. ಅಳ್ತಾ ಹೋಗಿ ಸೀದಾ ಯಾರ ಹತ್ರ ಹೋಗ್ತಾನಂದ್ರೆ ರಾಜ್ಯನ ಹತ್ರ ಹೋಗ್ತಾನೆ. ಮಂತ್ರಿ ಆತನನ್ನು ನೋಡ್ತಾನೆ. ಯಾಕೆ ಸೇನಾಧಿಪತಿ ಇಷ್ಟೆಲ್ಲ ಅಳ್ತಾ ಇದೀನ? ಗಾಂಧರ್ವ ಸೇನಾ ತೀರಿಕೊಂಡಾರಂತೆ ಮಂತ್ರಿಗಳೇ ಅಂತ ಬಹಳಷ್ಟು ದುಃಖಿಸಿ ಹೇಳ್ತಾ ಇರ್ತಾನೆ. ಆ ಮಂತ್ರಿ ನೋಡ್ತಾನ. ಮಂತ್ರಿ ಕೂಡ ಅಳೋದನ್ನು ನೋಡಿ ಅವನು ಕೂಡ ಅಳಕ್ ಸ್ಟಾರ್ಟ್ ಮಾಡ್ತಾನ. ಅಯ್ಯೋ ಗಾಂಧರ್ವ ಸೇನ ತೀರ್ಕೊಂಡಿದಾರಂತ. ಆತನ ಆರೋಗ್ಯ ಕೂಡ ಒಂಥರ ಏರುಪೇರು ಇರ್ತದೆ. ಅಂತಂದ್ರೆ ಇವನ್ ದುಃಖವನ್ನು ನೋಡ್ಲಾರ್ದೆ ಅಳುತ್ತಾ ರಾಜನ ಹತ್ರ ಹೋಗ್ತಾನೆ. ಗಾಂಧರ್ವ ಸೇನ ತೀರಿಕೊಂಡರಂತೆ ಅಂತೇಳಿ ಬಹಳಷ್ಟು ಅಳ್ತಾ ರಾಜನ ಹತ್ರ ಹೋಗಿ ಅಸ್ತಸ್ತವನಾಗಿ ಬಿದ್ದ್ಬಿಡ್ತಾನೆ ದುಃಖ ತಾಳ. ಕೆಳಗಡೆ ಬಿದ್ದಾಗ ಆ ರಾಜರು ಕೂಡ ಏನ್ ಮಾಡ್ತಾರೆ, ಅಯ್ಯೋ ಗಾಂಧರ್ವ ಸೇನ ತೀರಿಕೊಂಡರಂತ ಹೇಳಿ ಆತನ ದುಃಖಿತನಾಗಿ ಈ ಒಂದು ವಾರಗಳ ಕಾಲ ಶೋಕವನ್ನ ಆಚರಣೆ ಮಾಡ್ಬೇಕು. 4 ದಿನಗಳ ಕಾಲ ಶೋಕದನ್ನ ನಮ್ ಸಾಮ್ರಾಜ್ಯದಲ್ಲೆಲ್ಲ ಶೋಕವನ್ನ ಆಚರಿಸ್ಬೇಕು ಅಂತೇಳಿ ಆರ್ಡರ್ ಮಾಡ್ತಾನೆ. ಆರ್ಡರ್ ಮಾಡಿದ ನಂತರ ಪೂರ್ಣ ಅವನು ಕೂಡ ದುಃಖಿತನಾಗಿ ರಾಣಿಯ ಆಸ್ಥಾನದಲ್ಲಿ ಹೋಗಿ ಬಹಳಷ್ಟು ಅಳಕ್ ಸ್ಟಾರ್ಟ್ ಮಾಡ್ತಾನೆ. ರಾಣಿ ನೋಡಿ ರಾಜ ಅಳತನ ನೋಡಿ ಆಕೆನ ಕೂಡ ಅಳತಾಳ. ಅಯ್ಯೋ ಗಾಂಧರ್ವ ಸೇನ ಅಂದಾಗ ಅಲ್ಲಿ ಇರ್ತಕ್ಕಂತ ಏನು ರಾಜನ ಹೆಂಡತಿ ರಾಣಿ ಏನಿದ್ದಾಳಲ್ಲ, ರಾಣಿ ಜೊತೆಗಿರ್ತಕ್ಕಂತ ಸೇವಕಿ, ಒಬ್ಬಕ್ಕೆ ಬುದ್ಧಿವಂತ ಸೇವಕಿ ಇರ್ತಾಳೆ. ಗಾಂಧರ್ವ ಸೇನ್ ಅಂತಾರೆ ಇಲ್ಲಿವರೆಗಂತ ಪರಿಕೇಳಿಲ್ಲ ಆತ ಎಂತತಿರ್ಬೋದು, ಆತ ಮಹಾಪುರುಷನ ಹೆಂಗಿರ್ಬೋದು ಅಂತೇಳಿ ರಾಣಿ ಪ್ರಶ್ನಿಸ್ತಾಳ. ಮಹಾರಾಣಿಯವ್ರೆ, ಗಾಂಧರ್ವ ಸೇನಗೂ ರಾಜರಿಗೂ ಏನು ಸಂಬಂಧ ಗೊತ್ತಿದೆಯಾ? ಗಾಂಧರ್ವ ಸೇನ ಯಾರು ಗೊತ್ತಾ ನಿಮಗೆ ಅಂತ ಕೇಳ್ತಾರ. ಮೊದಲು ಗೊತ್ತಿಲ್ಲ ಅಂತಾರೆ. ಹಾಗಾದ್ರೆ ರಾಣಿ ಗಾಂಧರ್ವ ಸೇನ ಮತ್ತು ರಾಜರಿಗೆ ಏನ್ ಸಂಬಂಧ ಇರ್ಬೋದು ಕೇಳ್ತೀರಾ ಅಂತ. ಓ ಹೌದಲ್ಲ, ಕೇಳ್ತೀನಿ ಅಂತ. ಅವಾಗ ಹೋಗಿ ರಾಣಿ ಏನ್ ಮಾಡ್ತಾಳ, ರಾಜರಿಗೆ ಕೇಳ್ತಾರ, ರಾಜರೇ ಗಾಂಧರ್ವ ಸೇನರಿಗೆ ನಿಮ್ಗೆ ಯಾವ ಸಂಬಂಧ, ಅವ್ರು ಯಾರು ಅಂತ ಕೇಳಿದ್ರೆ ನನಗ್ ಗೊತ್ತಿಲ್ಲ ಅಂತನ್ ರಾಜ. ಮತ್ತೆ ನೀವ್ ಇಷ್ಟೆಲ್ಲ ಅಳ್ತಿದ್ರಿ, ನಿಮ್ಮ ಅಳವನ್ನು ನೋಡಿ ನಾನತ್ತೆ. ಹೌದಾ, ನನಗೂ ಗೊತ್ತಿಲ್ಲ ರೇ, ಒಂದ್ ತಪ್ಪಾಗಿದೆ, ದೊಡ್ಡ ತಪ್ಪಾಗಿದೆ ಅಂತ ಹೇಳಿ ರಾಜ ಅವಾಗ ಅರಿವು ಮಾಡ್ಕಂತಾನೆ. ಯಾಕತ್ತೀರಿ ಹಂಗಾದ್ರೆ ಅಂತಂದಾಗ ಮಂತ್ರಿ ಅಳೋದನ್ನ ನೋಡಿ ನಾನತ್ತೆ. ಅವಾಗ ಮಂತ್ರಿಯನ್ನ ಕೂಡಲೇ ಕರೆಸ್ತಾನ. ಮಂತ್ರಿಯವ್ರೇ ಬೇಗನೆ ಬರ್ಬೇಕು, ಒಂದ್ ದೊಡ್ಡದ ಅನಾಹುತ ಆಗಿದೆ,
ಏನ್ ಅನುಮತ ಮಹಾರಾಜರೇ ಅಂತ ಕೇಳಿದಾಗ ಅಸ್ತವ್ಯಸ್ತ ಆಗಿದ್ದಿರ್ತಾನಲ್ಲ ಒಂದು ನಳಕಂತ ಬಿದ್ದಿರ್ತಾನ, ಹಾಸ್ಪಿಟ್ಲ್ ಅಲ್ಲಿ ಹೋಗ್ರಿ ಅಂತೇಳಿ ಚಿಕಿತ್ಸೆ ಕೊಡೋಕ್ ಹೇಳಿದಿರ್ತಾನ, ರಾಜ ಅಲ್ಲಿಗೆ ಹೋಗ್ತಾನ. ಆ ಏನಾಗಿದೆ ತಪ್ಪು ರಾಜರ ಅಂತ ಕೇಳಿದಾಗ, ಗಾಂಧರ್ವ ಸೇನರು ಯಾರು? ನೀವ್ ಅಷ್ಟೊಂದು ಗೊತ್ತಿರಲ್ಲ, ಗಾಂಧರ್ವ ಸೇನರಿಗೆ ನಿಮ್ಗೆ ಏನ್ ಸಂಬಂಧ? ನನಗ್ ಗೊತ್ತಿಲ್ಲ ಮಹಾರಾಜರೇ ಅಂತ ಅನ್ಕೊಡ್ತಾನೆ ಮಂತ್ರಿ. ಅಯ್ಯೋ ನಿಮಗೂ ಕೂಡ ಗೊತ್ತಿಲ್ಲ, ಏನಿದು ಹುಚ್ಚಾಟತನ ಅಂತ ಹೇಳಿ ಅವಾಗ ಯಾರು ಅವರು ಗಾಂಧರ್ವ ಸೇನೆ ಎಲ್ಲಿರೋರು ಯಾರು ಎಲ್ಲಾನ ಕೂಡ ಪತ್ತೆ ಹಚ್ಚು. ಆವಾಗ ಏನ್ ಮಾಡ್ತಾನ ಮಂತ್ರಿ, ನಿನಗೆ ಹೇಳಿದ್ದು ನನಗೊಬ್ಬ ಸೇನಾಧಿಪತಿ ಹೇಳಿದಾನೆ, ನನ್ನ ಸೇನಾಧಿಪತಿಯನ್ನ ಕೇಳಿ ನಾನು ಯಾರು ಅನ್ನೋದು ಪತ್ತೆ ಹಚ್ತೀನಿ ಅಂತ ಹೇಳಿ ಮಂತ್ರಿ ಹೇಳ್ತಾನೆ. ಅವಾಗ ಹೋಗಿ ಸೇನಾಧಿಪತಿ ಕೇಳ್ತಾನೆ, ಸೇನಾಧಿಪತಿ ಬನ್ನಿ ಇಲ್ಲಿ, ಗಾಂಧರ್ವ ಸೇನರು ಯಾರು? ರಾಜರಿಗೆ ಆಲ್ರೆಡಿ ಬೈದಿದ್ದಾರೆ ನನಗೂ, ಗಾಂಧರ್ವ ಸೇನಾ ಯಾರು ಅಂತೇಳಿ ಆ ಮಂತ್ರಿ ಕೇಳ್ತಾನ. ಆ ಸೇನಾಧಿಪತಿ ಕೇಳಿದಾಗ ಮಂತ್ರಿಗಳೇ ನನಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾನ ಆ ಸೇನಾಧಿಪತಿ. ನೀನ್ ಯಾಕತ್ತೆ, ನೀನ್ ಅಳುವಿಕೆ ಏನಾಗಿತ್ತು ಅಂದಾಗ ಅವಾಗ ನನ್ನ ಪತ್ನಿ ಎತ್ತು ಆಕೆನ ನೋಡತ್ತಿದ್ದೀನಿ. ಅರೆ ನಡಿ ಕೂಡಲೇ ಹೋಗೋಣ, ರಾಜ್ಯ ಹೇಳಿದ್ರು ಇಲ್ಲಂತಂದ್ರೆ ನಮ್ಮನ್ನು ಇಡೀ ದೇಶ ಭ್ರಷ್ಟರನ್ನಾಗಿ ಮಾಡ್ತಾರ, ಯಾರನ್ನೋದು ಕಂಡು ಹಿಡಿಯೋಣ ಅಂತಂದಾಗ ಅವ್ರ ಪತ್ನಿ ಜೊತೆಗೆ ಇಬ್ಬರು ಜೊತೆಗೂಡಿ ಅವಸರದಿಂದ ಉಗ್ಗಿಸಿ ಕೇಳ್ತಾರೆ ಪತ್ನಿ. ಆ ಪತ್ನಿ ಹೊರಗ್ ಬರ್ತಾರೆ, ಯಾಕ ಮಂತ್ರಿಗಳನ್ನ ಕರ್ಕೊಂಡು ಬಂದಿದಿರಲ್ಲ ಅಂತಂದಾಗ, ಅದು ಹೋಗ್ಲಿ ಬಿಡು, ಗಾಂಧರ್ವ ಸೇನರು ಯಾರು? ನೀ ಯಾಕೆ ಅಳ್ತಿ? ಗಾಂಧರ್ವ ಸೇನರಿಗೆ ನಿನ್ಗೆ ಏನ್ ಸಂಬಂಧ ಅದ, ಯಾಕೆ ಅಳ್ತಿದ್ದೆ ಅಂತ ಕೇಳಿದಾಗ, ಅಯ್ಯೋ ನಾನು ಗೊತ್ತಿಲ್ಲ ಸರ್, ನನಗ್ ಗೊತ್ತಿಲ್ಲ ರೀ, ಆ ಒಂದು ಮಡಿವಾಳತೆ ಅಳ್ತಿದಳು, ಆಕೆನ ನೋಡಿ ನಾನತ್ತೆ, ನನಗೂ ಗಾಂಧರ್ವ ಸೇನರಿಗೆ ಏನು ಗೊತ್ತಿಲ್ಲ, ಏನು ನೋಡಿಲ್ಲ, ಅವ್ರು ಯಾರನ್ನದ ನನಗ್ ಗೊತ್ತಿಲ್ಲ ಅಂತ. ಅರೆ ಹುಚ್ಚಿ, ನೀನು ಕೂಡ ತಪ್ಪು ಕೆಲಸ ಮಾಡಿದಿಲ್ಲ ಅಂತೇಳಿ ಅವಾಗ ಆ ಮಡಿವಾಳತಿ ಹತ್ರ ಹೋಗ್ತಾನೆ. ಮಡಿವಾಳತಿ ಹತ್ರ ಬಂದು ಕೇಳಿದಾಗ ಮಡಿವಾಳತಿ, ಗಾಂಧರ್ವ ಸೇನರು ಯಾರು? ನಿನಗವ್ರಿಗೆ ಸಂಬಂಧ? ಅಯ್ಯೋ ನನ್ನ ರಾಜ ಅಂತಂತಳ ಅಳಕ್ ಸ್ಟಾರ್ಟ್ ಮಾಡಿ, ನನ್ನ ರಾಜ ನನ್ನ ಪ್ರೀತಿಯ ಕತ್ತೆ, ಅದು ಈಗಲೇ ಕಾಲಾಗಿದೆ, ಅದು ಸ್ವಲ್ಪ ದಿನಗಳ ಹಿಂದೆ ಸತ್ತೋಗಿದೆ, ಇಡೀ ಜವಾಬ್ದಾರಿಯನ್ನು ವಹಿತಿತ್ತು ಅಂತ ಹೇಳಿದಾಗ ಆ ಮಂತ್ರಿಗೆ ಮತ್ತು ಆ ಸೇನಾಧಿಪತಿಗೆ ಒಂಥರ ನಗು ಬರ್ತದೆ, ಒಂಥರ ಸಿಟ್ಟು ಕೂಡ ಬರ್ತದೆ, ನಾವೆಂತ ತಪ್ಪನ್ನು ಮಾಡಿದಿರಲ್ಲ ಅಂತೇಳಿ. ಅವಾಗ ಕತ್ತಿ ಸತ್ತಿರೋದನ್ನ ನೋಡಿ ಅದು ಹಂಗೆ ಏನಾಗ್ತದೆ, ವಿಚಾರನ ಸ್ಪ್ರೆಡ್ ಆಗ್ತಾ ಹೋಗ್ತಿರ್ತಕ್ಕಂಥದ್ದು. ಅವಾಗ ಬಂದು ರಾಜರಿಗೆ ಬಂದು ಹೇಳ್ತಾರೆ, ರಾಜರೇ ಒಂದು ದೊಡ್ಡ ತಪ್ಪಾಗಿದೆ, ಆದ್ರೂ ಗಾಂಧರ್ವ ಸೇನರು ಯಾರಂತ ಪತ್ತೆ ಆಯ್ತು. ಗಾಂಧರ್ವ ಸೇನ ಬೇರೆ ಯಾರಲ್ಲ, ಆ ಮಡಿವಾಳತಿಯ ಕತ್ತೆ. ಆ ಕತ್ತೆ ಸತ್ತಿದ್ದಕ್ಕ ಆ ಕತ್ತೆಗೆ ಹೆಸರು ಗಾಂಧರ್ವ ಸೇನ ಅಂತ ಹೇಳಿ ಇಟ್ಟಿದ್ರು. ಈಗ ಸಂಪೂರ್ಣ ಬಾಬಾ ಸಾಹೇಬ್ರು ತೋರಿಸಿರ್ತಕ್ಕಂಥ ಆದಿ ಏನಿದೆಯಲ್ಲ, ಆ ಆದಿಯನ್ನು ಮರೆತುಗಿಸಿದ್ದು ನಾವು ಮೂಲ ಸಾಹಿತ್ಯವನ್ನು ತಿಳ್ಕಲಾರ್ದೇನೆ, ಮೂಲ ಸಾಹಿತ್ಯ ಯಾವ ಭಾಷೆಯಲ್ಲಿದೆ ಅಂತ ತೆಗಿಸಿದ ಅರ್ಥ ಮಾಡ್ಕೊಳ್ಳೋದೇನೆ ಬೇರೆಯವ್ರು ಹಾಕಿರ್ತಕ್ಕಂಥ ಹೊರೆನ ಹೊತ್ಕೊಂಡ್ ಬಂದಿವಂತ ಹೇಳಕ್ ಇಷ್ಟಪಡ್ತೀನಿ. ಯಾವ ತರ ಬೇರೆ ಹೊರೆನ ಹೊತ್ಕೊಂಡ್ ಬಂದಿದೀವಿ ಅಂತಂದ್ರೆ, ಈ ಗಾಂಧರ್ವ ಸೇನದ ಕಥೆ ಹೊರೆಯನ್ನು ಹೊತ್ಕೊಂಡ್ ಬಂದಿದೀವಿ. ಈಗ ಉದಾಹರಣೆ ಒಂದು ಪ್ರಶ್ನೆ ಮಾಡ್ತೀನಿ, ಯಾರಿಗೆ ಇಲ್ಲಿ ಇರ್ತಕ್ಕಂಥವ್ರೆಲ್ಲ ವೇದಿಕೆಯಲ್ಲಿ ಇರೋರಿಗೆ, ನೀವ್ ಆ ಪ್ರಶ್ನೆಗೆ ಅದನ್ನೇ ಉತ್ತರ ಕೊಡ್ತೀರಿ. ಕಾರಣ ಅದನ್ನು ನಮಗೂ ನಾವ್ ನೋಡಕ್ ಹೋಗಿಲ್ಲ ಇಲ್ಲಿವರೆಗೆ. ಬಾಬಾ ಸಾಹೇಬರು ಕೂಡ ಕೊಟ್ಟಿದ್ದಾರೆ ಪಾಲಿನ, ಆ ಪಾಲಿ ಸಾಹಿತ್ಯಕ್ಕೆ ಟಚ್ ಮಾಡಕ್ ಹೋಗಿಲ್ಲ. ಇಂದಿನ ಬಹಳಷ್ಟು ಜನರು ಪಾಲಿ ಸಾಹಿತ್ಯದ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿದ್ದಾರೆ, ಅದನ್ನ ಹೊತ್ಕೊಂಡು ಹೋಗಿಲ್ಲ. ಹೇಗೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವ್ ಇದನ್ನ ತಿಳ್ಕೊಳ್ಳೋಣ. ಈಗ ಏನದನ್ನ ಒಂದು ಪ್ರಶ್ನೆ ಕೇಳ್ತೀನಿ, ಯಾರಾದ್ರೂ ಒಬ್ರು ಗೊತ್ತಿರ್ತದ. ಈಗ ಚಂದ್ರವಳ್ಳಿ ಶಾಸನ ಇದೆ, ಚಂದ್ರವಳ್ಳಿ ಯಾಕಪ್ಪ ಡೈರೆಕ್ಟ್ ಶಾಸನಕ್ಕೆ ಬಂದ ಅನ್ನೋದಿಲ್ಲ, ನಾನು ಮುಂದಿನ ದಿನಗಳಲ್ಲಿ ಅದಕ್ಕೆ ಹೋಗ್ತೀನಿ. ಈಗ ಒಂದು ಪ್ರಶ್ನೆ, ಚಂದ್ರವಳ್ಳಿ ಶಾಸನ ಯಾವ ಭಾಷೆಯ ಶಾಸನ ಅಂತ ನಮ್ಮ ಮೇಲೆ ಹೊರೆ ಹೊರಿಸಿದ್ದಾರೆ? ಯಾರಾದ್ರೂ ಹೇಳ್ಬಹುದಾ? ಚಂದ್ರವಳ್ಳಿ ಶಾಸನ ಯಾವ ಭಾಷೆಯಲ್ಲಿದೆ? ಇಲ್ಲ, ನಾನೇ ಹೇಳ್ತೀನಿ ಯಾವ ತರ ಹೊರಿಸಿದಾರೆ ಅಂತಂದ್ರೆ, ಚಂದ್ರವಳ್ಳಿ ಶಾಸನ ಸಂಸ್ಕೃತ ಭಾಷೆಯಲ್ಲಿದೆ ಅಂತ ಹೇಳ್ತೀವಿ, ನಮಗ ತಲೆ ಮೇಲೆ ಹಾಕಿದಾರೆ. ಬಟ್ ಅದರಲ್ಲಿ ಸಂಸ್ಕೃತ ಪದ ಒಂದು ಕೂಡ ಇಲ್ಲ, ಇದೇ ನಾವು ಒತ್ಕೊಂಡು ಬಂದಿರ್ತಕ್ಕಂಥದ್ದು. ಕನ್ನಡದ ಅಲ್ಮಿಡಿ ಶಾಸನ ಅಂತ ಹೇಳ್ತೀವಿ, ಕನ್ನಡದ ಶಾಸನ ಅಂತೇಳಿ ಕನ್ನಡ ಪದಗಳೇ ಇಲ್ಲ ಅಲ್ಲಿ. ಕನ್ನಡ ಶಾಸನ ಅದನ್ನು ಕೂಡ ನಾವು ಗಾಂಧರ್ವ ಸೇನದ ಕಥೆ ತರ ಓದ್ಕೊಂಡ್ ಬಂದಿದ್ದೀವಿ.
ಅದಕ್ಕಾಗಿ ಪಾಲಿಯ ಮೂಲ ಏನೇನು ಯಾವ ತರ ಹುಟ್ಟುಕೊಂಡಿತು, ಎಲ್ಲದಿಂದ ಹುಟ್ಕೊಳ್ತು ಮತ್ತ ಪ್ರಶ್ನೆ ಆಗ್ತದ. ಅಶೋಕನ ಹಿಂದೆ ಭಾಷೆ ಇರ್ಲಿಲ್ಲ ಅನ್ನೋದು ಪ್ರಶ್ನೆ ಬಂದಿರ್ತದೆ ನಮ್ಮೆಲ್ಲರಿಗೂ. ಅದಕ್ಕಾಗಿ ಬಹಳಷ್ಟು ಅಧ್ಯಯನ ಆಗಿರ್ತಕ್ಕಂಥದ್ದು ಈ ಪಾಲಿಯ ಮೇಲೆ. ಯಾವ ತರ ಅಧ್ಯಯನ ಆಗಿದೆ ಅಂದ್ರೆ, ಯಾವ ಭಾಗದಲ್ಲಿತ್ತು, ಯಾವ ಭಾಗದಲ್ಲಿ ಅದರಿಂದ ಜನರು ಮಾತಾಡ್ತಿದ್ರು, ಯಾವ ಭಾಗದಲ್ಲಿ ಅದರಿಂದ ಸಾಹಿತ್ಯನ ಹೊರಬತ್ತು ಅನ್ನೋದಕ್ಕೆ ಪಾಲಿಯ ಮೂಲ ಸ್ಥಾನಗಳು, ಅದರ ಬಗ್ಗೆ ನಾನು ಮುಂದೆ ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ತೀನಿ. ಅದರ ಜೊತೆಯಲ್ಲಿ ನೀವು ನೋಟ್ ಮಾಡ್ಕೊಂಡ್ರೆ ಬಹಳ 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 ಮುಖ್ಯ ಒಂದು ಅವಶ್ಯಕತೆ ಇರ್ತಕ್ಕಂಥದ್ದು. ಯಾಕಂದ್ರೆ ನಮ್ಮ ಪೂರ್ವಜರು, ನಮ್ಮ ಗುರುಗಳು ಮಾತಾಡಿರ್ತಕ್ಕಂಥ ಭಾಷೆಗಳು ಇವು. ನಾವೆಲ್ಲರೂ ಮಾತಾಡಿರ್ತಕ್ಕಂಥ ಹಿಂದೆ ಭಾಷೆಗಳು ಇವು. ಅದಕ್ಕಾಗಿ ನಾವೆಲ್ಲರೂ ಇತಿಪಿ ಪಾಲಿ ಪಾಠೋ ಅಂತ ನಾವಂತೀವಿ. ಇತಿಪಿ ಪಾಲಿ ಇದು ಏನೋದಲ್ಲ, ಇದು ನಮ್ಮದಿದು, ಇದು ನಮ್ಮಿಂದ ಉಟ್ಕೊಂಡಂತಕ್ಕಂಥದ್ದು. ಇದನ್ನ ನಾವೆಲ್ಲರೂ ಕೂಡ ನೋಟ್ ಮಾಡ್ಕೊಂಡು ನಾವು ಕಲಿಯೋದು ಬಹಳ ಅವಶ್ಯಕತೆ ಇದೆ, ಬಹಳ ಅನಿವಾರ್ಯತೆ ಇದೆ. ನಾವು ಬುದ್ಧ ಶಾಸನವನ್ನು ತಿಳ್ಕೊಬೇಕಾದ್ರೆ ಖಂಡಿತವಾಗ್ಲೂ ಪಾಲಿ ಬೇಕು. ಯಾಕಂತಂದ್ರೆ ಬುದ್ಧ ಶಾಸನ ಇರೋದೇ ಪಾಲಿ ಇಲ್ಲ. ಪಾಲೇತಿ ರಕ್ಕತೈತಿ ಪಾಲಿ ಅಂತ, ಪಾಲಿಯನ್ನು ರಕ್ಷಣೆ ಮಾಡಿಕೊಂಡಿರ್ತಕ್ಕಂಥ ಬುದ್ಧ ಶಾಸನ ರಕ್ಕತೈತಿ ಪಾಲಿ. ಬುದ್ಧ ಶಾಸನವನ್ನು ರಕ್ಷಣೆ ಮಾಡಿಕೊಂಡು ಬಂದಿರ್ತಕ್ಕಂಥದ್ದೇ ಪಾಲಿ. ಇಲ್ಲಿಲ್ಲ ಅಂತಂದ್ರೆ ಬೇರೆ ಯಾವುದೋ ಅವಾಗೇನೇ ಕಾಲದಲ್ಲಿ ಬೇರೆ ಯಾವುದೋ ಭಾಷೆ ಒಳವಕ್ಕು ಬದಲಿಸ್ತಿರ್ತಕ್ಕಂಥದ್ದು ಅಂತ ನಾವೆಲ್ಲ ಮಾತಾಡ್ತಿರ್ತೀವಿ. ಬಟ್ ಅದ್ರ ಪಾಲಿ ಸಾಹಿತ್ಯನ ಬದಲಿಸಕ ಸಾಧ್ಯನೇ ಇಲ್ಲ. ಬುದ್ಧ ವಚನ ಪಾಲಿ ಏನದಿಲ್ಲ, ಬುದ್ಧ ವಚನ ಪಾಲಿ ಏನು ಮಾಡಿ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಪಾಲಿ ಅನಿವಾರ್ಯತೆ ಇದೆ. ಮೂಲ ಪಾಲಿ ಯಾವ ರೀತಿಯಾಗಿ ಕಂಡು ಹಿಡಿಯಕ್ ಹೋದ್ರು ಅಂತ ಅನ್ನೋದಕ್ಕೆ, ಪಾಲಿ ಭಾಷೆಯನ್ನು ಮಾಗಧಿ ಅಥವಾ ಮಾಗಧಿ ನಿವೃತ್ತಿ ಎಂದು ಮಗಧದ ರಾಜ್ಯದ ಭಾಷೆ ಎಂದು ಕರೆಯಲಾಗಿತ್ತು. ಮೊಟ್ಟ ಮೊದಲು ಯಾಕೆ ಮಗಧದ ಭಾಷೆ ಅಂತ ಹೇಳಿ ಕರೆದ್ರು? ಅದಕ್ಕೆ ಮಗಧದ ಮೂಲ ಅಂತ ಯಾಕೆ ಕರೆದ್ರು? ಮಗಧದಲ್ಲಿ ಯಾರಿದ್ರು, ಯಾರನ್ನ ಕೇಂದ್ರವಾಗಿ ಇಟ್ಕೊಳುತ್ತೆ ಈ ಭಾಷೆ, ಪಾಲಿ ಭಾಷೆ ಯಾರನ್ನ ಕೇಂದ್ರ ಬಿಂದಾಗಿ ನಾವು ನೋಡ್ಕೊಂಡ್ವಿ ಅನ್ನೋದಕ್ಕೆ ಈಗ ಒಂದು ಮುಂದೆ ಹೋಗ್ತಾ ನೋಡಿದಾಗ, ಈ ರಾಜ್ಯದಲ್ಲಿ ಬೌದ್ಧ ಧರ್ಮವು ವಿಸ್ತಾರವಾಗಿ ಬೆಳೆದಿತ್ತು. ಯಾವ ಭಾಗದಲ್ಲಿ ಅಂದ್ರೆ ಮೊಗಧದಲ್ಲಿ. ಮೊಗಧದಲ್ಲಿ ಬೆಳೆದದಕ್ಕೆ ಮಾಗಧಿ ಅಂತ ಕರೀತೀವಿ. ಈ ಉದಾಹರಣೆ ನೋಡಿದಾಗ ಉತ್ತರ ಕರ್ನಾಟಕ, ನಮ್ಮ ದಕ್ಷಿಣ ಕರ್ನಾಟಕ ಯಾವ ರೀತಿ, ಈ ಉತ್ತರ ಕರ್ನಾಟಕದಲ್ಲಿ ಕೆಲವರು ಮಾತಾಡದೆ ಧ್ವನಿನೇ ಬೇರೆ ಇರ್ತದೆ, ದಕ್ಷಿಣ ಕರ್ನಾಟಕದಲ್ಲಿ ಇರುವ ಧ್ವನಿನೇ ಬೇರೆ ಇರ್ತದೆ. ಅದಕ್ಕಾಗಿ ಉತ್ತರ ಕರ್ನಾಟಕ ಅಂತ ತಗೊಳ್ಳೋದು. ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು ಬೀದರ್ ಆಗ್ಲಿ, ಕಲಬುರಗಿ ಆಗ್ಲಿ, ಯಾದಗಿರಿ ಆಗ್ಲಿ, ಇವರೆಲ್ಲ ಧರ್ಮದಲ್ಲಿ ಜರ ಮುಂದುವರೆದಿದ್ದಾರೆ ಅಂತೇಳಿ ಓಡುಗಳು ಅನ್ಕೊಳ್ತಾರೆ. ಕರ್ನಾಟಕ ಯಾಕೆ ಮುಂದುವರೆದಿದ್ದಾರೆ ಅನ್ನೋ ಪ್ರಶ್ನೆ. ಯಾಕಂದ್ರೆ ಬೋಧಿಸತ್ವ ಬಾಬಾ ಸರ್ ನಮಗ್ ಹತ್ರ ಇರ್ತಕ್ಕಂಥದ್ದು ಮಹಾರಾಷ್ಟ್ರ. ಹಂಗಾಗಿ ಧರ್ಮದ ಪರಿಚಯ ಸರ್ ಅವ್ರಿಗೆ ಬೇಗ ಅಂತೇಳಿ ನಾವುಗಳೇ ನಾವು ಮಾತಾಡ್ತೀವಿ. ಅದೇ ತರನೇ ಇಲ್ಲೇನಾಗಿರ್ತದಂದ್ರೆ ಸಂಬುದ್ಧೇನ ಪುತ್ತ ಪುರಕಾರು ಮಾಗಧಿ ಉಹಾರು ಅಂದ್ರೆ ಪಾಲಿಯಲ್ಲಿ ಇದು ಸಂಬುದ್ಧೇನ ಪುತ್ತ ಪುರಕಾರು ಮಾಗಧಿ ಉಹಾಕಾರು ಅಂದ್ರೆ ಇದರ ಅರ್ಥ ಏನಂದ್ರೆ, ತಥಾಗತ ಗೌತಮ ಬುದ್ಧರು ಬಳಸಿದ ಮಾಗಧಿಯ ಭಾಷೆಯಾಗಿತ್ತು. ಮಾಗಧಿಯಲ್ಲೇ ಆಳ್ವಿಕೆಯನ್ನು ಮಾಡಿದ್ರು, ಮಾಗಧಿಯಲ್ಲೇ ತಾವು ಜೀವನವನ್ನು ಕಳೆದೆಂಬುದು ಗೊತ್ತಾಗ್ತದೆ. ಈ ರೀತಿಯಲ್ಲಿ ಈ ಮೂಲ ಭಾಷೆ ಅಥವಾ ನಿರ್ದಿಷ್ಟ ಪ್ರಾಂತೀಯ ಭಾಷೆ ಎಂದು ನಾವು ಕರಿತಿದ್ದು, ನಿರ್ದಿಷ್ಟ ಪ್ರಾಂತ್ಯಕ್ಕೆ ಸೇರಿರ್ತಕ್ಕಂಥ ಭಾಷೆ. ಯಾಕಂದ್ರೆ ತಥಾಗತರು ಈ ಭಾಗವನ್ನು ಅಲ್ಲೇ ಇದ್ರು, ಅಲ್ಲೇ ಆ ಭಾಷೆಯನ್ನು ಮಾತಾಡ್ತಿದ್ರು, ಆ ಜನ ಮಧ್ಯದಲ್ಲೇ ಈ ಭಾಷೆಯನ್ನು ಮಾತಾಡ್ತಿದ್ರು. ಅದಕ್ಕಾಗಿ ಮಾಗಧಿಯು ಈ ಮೊದಲ ಭಾಷೆ. ಉದಾಹರಣೆಗೆ ಅಷ್ಟೇ ಆಗಲ್ಲ, ಮಾಗಧಿ ಮೂಲ ಭಾಷೆ ಸಂಬುದ್ದು ಕಾಪಿ ಭಾಷೆರೇ ಅಂದ್ರೆ ಪಾಲಿಯಲ್ಲಿ. ಈಗ ಮತ್ತೊಮ್ಮೆ ಹೇಳ್ತೀನಿ, ಮಾಗಧಿ ಮೂಲ ಭಾಷಾ ಸಂಬುದ್ದು ಕಾಪಿ ಭಾಷೆರೇ ಎಂದರೆ ಇದೇ ಮಾಗಧಿ
ಭಾಷೆ. ಕೇಳಿಸ್ತಾ ಇದೆಯಾ ಸರ್? ಯಾರಾದ್ರೂ ಒಬ್ರು ಮೈಕ್ ಮಾಡ್ಕೊಳ್ಳಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಸರ್, ಹೇಳಿ ಸರ್. ಹಾ, ಈ ಭಾಷೆಯಲ್ಲಿ ಪರಮ ಪೂಜ್ಯ ತಥಾಗತ ಗೌತಮ ಬುದ್ಧರು ಹೀಗೆಯೇ ಬೋಧಿಸಿದರು ಅನ್ನೋದಕ್ಕೆ ಒಂದು ಮಹಾಗದಿ ಅನ್ನೋದಕ್ಕೆ ನಮಗೆ ಉದಾಹರಣೆ. ಅಷ್ಟೇ ಅಲ್ಲದೆ ಮುಂದೆ ಹೋಗ್ತಾ 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 ಏನಾಗುತ್ತೆ, ಒಬ್ಬೊಬ್ಬರ ಅಧ್ಯಯನಕಾರರು ತಮ್ಮದೇ ಆದ ಒಂದು ಶೈಲಿಯಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತಾರೆ ಈ ಭಾಷೆಯಲ್ಲಿ. ಹೇಗೆ ಅಂತಂದ್ರೆ, ಬೌದ್ಧ ಧರ್ಮದ ಸಂಪ್ರದಾಯದ ಮಗಧವನ್ನು ಪಾಲಿಯ ಮೂಲ ಸ್ಥಾನವೆಂದು ಗುರುತಿಸ್ತಾರೆ ಅವರು. ಪಾಲಿಯ ಮೂಲ ಸ್ಥಾನ ಯಾವುದು, ಯಾವ ಭಾಗದಲ್ಲಿದೆ, ಯಾವ ಪ್ರದೇಶ ಅಂತ ಅನ್ನೋದು ಮೂಲ ಸ್ಥಾನವನ್ನು ಗುರುತಿಸ್ತಾರೆ. 1920ರ ದಶಕದ ಪ್ರಾರಂಭದಲ್ಲಿ ಪಾಲಿ ಮತ್ತು ಬೌದ್ಧ ಸಾಹಿತ್ಯದ ಅಧ್ಯಯನದ ಸಂಶೋಧನೆ ಕಾರ್ಯಗಳು ನಡೆದಾಗ ನಂತರ ಯಾರು ಬರ್ತಾರ, ಪಾಶ್ಚಿಮಾತ್ಯ ವಿದ್ವಾಂಸರಾಗಿರ್ತಕ್ಕಂಥ ರೈಸ್ ಡೇವಿಡ್ ಬರ್ತಾರ. ರೈಸ್ ಡೇವಿಡ್ ಅವ್ರು ಬರ್ತಾರ. ಅದರ ಜೊತೆಗೆ ಮುಂತಾದವರು ಇದರ ಬಗ್ಗೆ ಒಂದು ವರದಿಯನ್ನು ಕೊಡ್ತಾರೆ. ಏನಪ್ಪ ಅವರ ವರದಿ ಅಂತಂದಾಗ, ಕೋಸಲ ದೇಶವು ನಿಜವಾಗಿಯೂ ಬುದ್ಧನನ್ನೇ, ಮಗಧವು ಕೂಡ ಇದರೊಳಗೆ ಅಳವಡಿಕೆ ಆಗಿರ್ತಕ್ಕಂಥ ಅದರೊಳಗೆ ಒಂದು ಪ್ರಾಂತ್ಯ ಇರ್ತಕ್ಕಂಥ ರಾಜ್ಯ. ಹಾಗಾದ್ರೆ ಕೋಸಲದ ಮೂಲ ಆಗಿರ್ಬಹುದಲ್ಲ. ತಥಾಗತರು ಕೋಸಲದ ಕೂಡ ಕೆಲವು ಭಾಗಗಳನ್ನ ಆಳಿದ್ರು, ಅದರಲ್ಲಿ ಬರ್ತಕ್ಕಂಥ ಮಾಗದಿಯಾಗಿತ್ತು ಅನ್ನೋದು ಅವರ ಪ್ರಶ್ನೆ ಇರ್ತದ. ಆ ಪ್ರಶ್ನೆ ವಾದ ವಿವಾದಗಳು ನಡೀತದ, ಚರ್ಚೆಗಳು ನಡೀತಾ ಹೋದ ನಂತರ ಮಗಧವು ಉತ್ತರ, ಪೂರ್ವ ಮತ್ತು ಮಧ್ಯದ ಪ್ರತಿ ಒಂದು ಭಾಗನ ಕೂಡ ಸಂಪೂರ್ಣವಾಗಿ ಮಗಧನೇ ಜಾಸ್ತಿ ತಥಾಗತರು ಬುದ್ಧ ಧಮ್ಮವನ್ನು ಸಾರಿರ್ತಕ್ಕನ್ನೋದು ಅನ್ನೋದು ಗೊತ್ತಾಗ್ತದ. ಅವರಿಗೆ ಕೂಡ ಗೊತ್ತಾದ ನಂತರ ಅಲ್ಲಿಗೆ ಅದೇನಾಗ್ತದ, ಮಗಧನೇ ಮೂಲ ಅನ್ನೋದು ಗೊತ್ತಾಗ್ತದ. ಮಗಧದಲ್ಲಿ ಬರ್ತಕ್ಕಂಥ ಒಂದು ಪ್ರಾಂತ್ಯ ಕೋಸಲ, ಅದು ಕೋಸಲ ಪಾಲಿನೂ ಕೂಡ ಮಾತಾಡಿದ್ರು ಅನ್ನೋದು ನಮಗ್ ಗೊತ್ತದ. ಕೋಸಲ ಪಾಲಿ, ಮಾಗಧಿ ಪಾಲಿ, ಈ ಎರಡು ಕೂಡ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಯಾವ ರೀತಿ ಆ ತರ ಉತ್ತರ ದಕ್ಷಿಣ ಕನ್ನಡ ಯಾವ ರೀತಿ ಇದೆಯಲ್ಲ, ಅದೇ ತರನೇ ಮಾಗಧಿ ಪಾಲಿ, ಕೋಸಲ ಪಾಲಿ ಅನ್ನೋದು ಮತ್ತ ನಿರೂಪ ಆಗ್ತದ. ಈ ಹಿನ್ನೆಲೆಯಲ್ಲಿ ಪಾಲಿ ಭಾಷೆಯ ಸ್ಥಾನಮಾನವನ್ನು ನಮಗೆ ಏನಿದೆ ಅನ್ನೋದು ಗೊತ್ತಾಗ್ಬೇಕಾದ್ರೆ ಮುಂದೆ ಹೋಗ್ತಾ 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 ಅಧ್ಯಯನ ನಡೀತಾ ಹೋಗ್ತದೆ. ಅಧ್ಯಯನ ನಡೀತಾ ಹೋದಾಗ ವಿನಯ ಪೀಠಕದಲ್ಲಿ ಏನ್ ಮಾಡ್ತಾರೆ, ಕೆಲವರು ಬಂತಿಜಿಗಳು ಸೇರ್ತಾರೆ. ಅವಾಗ ಬುದ್ಧರ ಕಾಲದಲ್ಲಿ ಏನ್ ಅಧ್ಯಯನ ಮಾಡ್ತಾ ಹೋಗ್ತಾರೆ ಅಂದ್ರೆ, ವಿನಯ ಪೀಠಕವನ್ನು ಅಧ್ಯಯನ ಮಾಡ್ತಾರೆ. ವಿನಯ ಪೀಠಕದಲ್ಲಿ ಛಂದಸ್ಸು ಬಗ್ಗೆ ಒಲವು ಹೊಂದಿದ ಒಬ್ಬರು ಪೂರ್ವ ಬ್ರಾಹ್ಮಣ ವಿದ್ವಾಂಸ ಅದ್ರೊಳಗೆ ಏನ್ ಮಾಡೋಣ ಅಂತ ಹೇಳ್ತಾರೆ, ಬುದ್ಧ ವಚನದಲ್ಲಿ ಛಂದಸ್ಸನ್ನು ಬಳಸೋಣ, ಛಂದಸ್ಸನ್ನು ಉಲ್ಲೇಖ ಮಾಡೋಣ ಅಂತೇಳಿ ಅವ್ರು ಯಾರಿಗೆ ಪ್ರಶ್ನಿಸ್ತಾರೆ ಅಂದ್ರೆ, ತಥಾಗತ ಗೌತಮ ಬುದ್ಧರಿಗೆ ಪ್ರಶ್ನೆ ಮಾಡ್ತಾರೆ. ಯಾಕಂತಂದ್ರೆ ತಥಾಗತರ ಒಂದು ಯೋಚನೆ ಬರ್ತದ ಅವ್ರಲ್ಲಿ. ಎಂತ ಯೋಚನೆ? ಯಜ್ಞ ಯಾಗಾದಿಗಳನ್ನು ಮಾಡ್ತಕ್ಕಂತ ಬ್ರಾಹ್ಮಣ ವರ್ಗವು ಪ್ರಯೋಜನ ಪಡೆದುಕೊಳ್ತದ ಇದರಿಂದ. ಏನಿಲ್ಲ, ಯಾರಿಗ್ ಗೊತ್ತಾಗ್ಲಾರ್ದಂಗೆ ಹೇಳ್ತಾ ಹೋಗ್ತದ, ಇದನ್ನ ಅವಶ್ಯಕತೆ ಇಲ್ಲ ಅನ್ನೋದಕ್ಕೊಂದಕ್ಕೆ ಅವಾಗ ಏನ್ ಮಾಡ್ತಾರ, ಅವರಿಗೆ ಅಹಂಗ್ ಮಹಂಗ್ ಅಂದಮಯಂಗ್ ಬಂತೆ ಬುದ್ಧ ವಚನಂಗ್ ಛಂದಸ್ಸು ಆರೋಪೆ ಮಾತಿ ಅಂತಂತೇಳಿ. ಅಂದ್ರೆ ಇದ್ರ ಅರ್ಥ ಇನ್ನೊಂದ್ಸತಿ ಹೇಳ್ತೀನಿ ನೋಡ್ರಿ. ಹನುಮಂತಹ ಅಂದ ಮಯಂಗ್ ಬಂತೆ ಬುದ್ಧ ವಚನ ಛಂದಸ್ಸು ಬುದ್ಧ ವಚನ ಛಂದಸ್ಸು ಆರೋಪಿ ಮಾತಿ. ಅಂದ್ರೆ ಪೂಜ್ಯರೇ, ನಾವು ಬುದ್ಧ ವಚನವನ್ನು ಛಂದಸ್ಸಿನ ಭಾಷೆಗೆ ಭಾಷಾಂತರಿಸೋಣ ಹೇಗೆ ಅಂತೇಳಿ ಅವ್ರಿಗೆ ಕೇಳ್ತಾರ. ಆದರೆ ತಥಾಗತರು ಈ ಕೋರಿಕೆಯನ್ನು ನಿರಾಕರಿಸ್ತಾರ.
ಯಾಕೆ ನಿರಾಕರಿಸ್ತಾರೆ, ಇದರಿಂದ ಏನಾಗ್ಬಹುದು ಅನ್ನೋದು ಅನಾಹುತ ಅನ್ನೋದವ್ರಿಗೆ ಮೊದಲೇ ಅರ್ಥಕೊಳ್ತಿರ್ತಾರೆ. ಇದನ್ನು ರಕ್ಷಣೆ ಸಲುವಾಗಿ ನಾವು ಅದನ್ನ ನಿರಾಕರಿಸ್ತಾರೆ. ಏನಂತ ಹೇಳ್ತಾರ ಅನ್ನೋದು ನೋಡಿ. ತಥಾಗತರು ಒಂದು ಮಾತನ್ನು ಹೇಳ್ತಾರೆ, ಏನು, ಅನುಜಾನಾಮಿ ಬಿಕ್ಕುವೆ ಸಖಾಯ ನಿರುಕ್ತಿಯ ಬುದ್ಧ ವಚನ ಪರ್ಯಾಯ ಪುನೀತನ್. ಇನ್ನೊಂದ್ಸತಿ ಪಾಲಿ ಒಡನೆ ಹೇಳ್ತೀನಿ. ಅನುಜಾನಾಮಿ ಬಿಕ್ಕುವೆ ಸಖಾಯ ನಿರುಕ್ತಿಯ ಬುದ್ಧ ವಚನ ಪರ್ಯಾಯ ಪುನೀತನ್. ಅಂದರೆ ಬುದ್ಧರ ವಚನವನ್ನು ಆತನ ಭಾಷೆಯಾದ ಬುದ್ಧರ ತಾವು ಆಡ್ತಿರ್ತಕ್ಕಂಥ ಭಾಷೆ, ಅವ್ರು ಏನು ಮಾತನಾಡ್ತಿರ್ತಕ್ಕಂಥ ಭಾಷೆ, ಜನಸಾಮಾನ್ಯರು ಮಾತನಾಡ್ತಿರ್ತಕ್ಕಂಥ ಭಾಷೆ ಮಗಧಿಯಲ್ಲೇ ಕಲಿಸಬೇಕು ಎಂದು ಗೌತಮ ಬುದ್ಧರು ತಿಳಿಸ್ತಾರೆ. ಯಾಕೆ ಮಗಧಿಯಲ್ಲೇ ಕಲಿಸಬೇಕು? ಸಾಮಾನ್ಯವಾಗಿ ಅಲ್ಲಿರ್ತಕ್ಕಂಥ ಜನರು ಎಲ್ಲರೂ ಕೂಡ ಸರಳವಾಗಿ ಮಾತನಾಡ್ತಕ್ಕಂಥದ್ದು. ಮುಂದೆ ಹೋಗ್ತಾ ಹೋಗ್ತಾ ನಾನು ಹೇಳ್ತೀನಿ ಯಾವ ತರ ಸರಳವಾಗಿ ಮಾತನಾಡ್ತಿದ್ರು ಅನ್ನೋದಕ್ಕೆ. ಹೋಗ್ತಾ ಹೋಗ್ತಾ ಅದನ್ನು ಕಂಡಂತ ನಂತರ ನಮಗೆ ಇದನ್ನು ಎಲ್ಲಿ ಸಿಕ್ಕೀತು, ಯಾವ್ದ್ರಲ್ಲಿ ಸಿಕ್ಕೀತು ಅಂತ ನೋಡ್ಬೇಕಾದ್ರೆ ಬುದ್ಧಘೋಷ, ಆಚಾರ್ಯ ಬುದ್ಧಘೋಷ ಬರೀತಾರೆ. ವಿತ್ತಾಸಕ ನಿವೃತ್ತಿ, ವಿತ್ತಾಸಕ ನಿವೃತ್ತಿ ನಾಮ ಸಮ್ಮ ಸಂಬುದ್ಧೇನ ಪುತ್ತಪ್ಪಕಾರೋ ಮಾಗದಿಕೋ ಊಹಕಾರೋ ಅಂತೇಳಿ ಬುದ್ಧಘೋಷ ಏನು ಪಾಲಿಯನ್ನು ಬುದ್ಧತ್ವವನ್ನು ಬುದ್ಧ ವಂಶವನ್ನು ಪರಿಚಯ ಮಾಡಿರ್ತಕ್ಕಂಥ ಒಂದು ಬಂತೇಜಿ ಅಥವಾ ತೇರು ಅಂತ ಹೇಳಕ್ಕೆ ಮಾಡ್ತೀನಿ. ಬುದ್ಧಘೋಷ, ಆಚಾರ್ಯ ಬುದ್ಧಘೋಷರವರು ಈ ವರ್ಡನ್ನು ಕೊಡ್ತಾರೆ. ಈ ವರ್ಡಿನ ಅರ್ಥ ಏನಂದ್ರೆ, ಹಂಗಂದ್ರೆ ಏನು? ಸಕ್ಕ ನಿವೃತ್ತಿ ಅಂದ್ರೆ ಬುದ್ಧರ ಬಳಸಿದ ಮಾಗಧಿ ಭಾಷೆ ಎಂದು. ಯಾಕಂದ್ರೆ ಬುದ್ಧರು ಬಳಸಿರ್ತಕ್ಕಂಥ ಮಾಗಧಿ ಭಾಷೆ ಎಂದು ಉಲ್ಲೇಖವನ್ನು ಕೊಡ್ತಕ್ಕಂಥದ್ದು. ಸಂಪೂರ್ಣ ಬುದ್ಧರನ್ನೇ ಮಾತಾಡಿರ್ತಕ್ಕಂಥ ಭಾಷೆ, ನಾವು ಯಾವುದೇ ತರ ಮಿಕ್ಸ್ ಮಾಡುವಂತಿಲ್ಲ. ಸತ್ಯವನ್ನು ಮುನ್ನುಡಿ ಆಚಾರ್ಯ ಬುದ್ಧರತ್ತೀತ ಇರೋರು ಮತ್ತ ನಮಗೆ ಕೆಲವು ಶತಮಾನಗಳ ನಂತರ, ಬುದ್ಧರ ನಂತರ ಇದು ನಮಗೆ ಈ ಗ್ರಂಥವನ್ನು ಪರಿಚಯ ಮಾಡಿ ಇದನ್ನು ಯಾರ ಅನುವಾದಿಸ್ತಿರ್ತಾರೆ, ಮೊದಲ ಬಾರಿಗೆ ಯಾರು ಅನುವಾದಿಸಿದಾರೆ ಅಂತಂದ್ರೆ ಡಾಕ್ಟರ್ ಗೀಗರನವರು ಇದನ್ನ ಅನುವಾದ ಮಾಡ್ತಾರೆ. ಮೊದಲ ಬಾರಿಗೆ ಪಾಲಿಯನ್ನು ಅಧ್ಯಯನ ಮಾಡಿ, ಈ ಪಾಲಿ ಅಧ್ಯಯನದಿಂದ ಗೀಗರನವರು ಈ ಒಂದು ಹೇಗೆ ಪರಿಚಯ ಮಾಡ್ತಾರೆ ಅಂತಂದ್ರೆ ನೋಡ್ರಿ, ಈ ಸೂಚನೆಯು ನಿಜವಾದ ಅರ್ಥವೇನೆಂದರೆ ತಥಾಗತ ಗೌತಮ ಬುದ್ಧರ ನಿಜವಾದ ಉಪದೇಶವು ಆತನು ಪರಿಣಿತಿ ಹೊಂದಿರತಕ್ಕಂತ ಭಾಷೆಯೇ ಪಾಲಿ ಭಾಷೆ ಎಂದು ಯಾರು ಗೀಗರವರು ಹೇಳ್ತಾರೆ. ಅವರು ನೀಡಿದ ಬೋಧನೆಗಳು, ಉಪದೇಶಗಳು ಜನಪ್ರಿಯ ಭಾಷೆಯಾಗಿತ್ತು. ಈ ಭಾಷೆ ಜನಪ್ರಿಯ ಭಾಷೆಯಾಗಿತ್ತು. ಕೇವಲ ಉನ್ನತ ವರ್ಗದವರ ಆಗಿರದೇನೆ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಮಾತನಾಡುವ ಭಾಷೆಯಾಗಿತ್ತು ಅಂತ ಹೇಳಿ ಉಲ್ಲೇಖ ಮಾಡ್ತಾರೆ. ಅದರ ಜೊತೆಗೆ ಏನ್ ಮಾಡ್ತಾರೆ, ಭಾರತದಲ್ಲಿ ಅತಿ ಹೆಚ್ಚು ಯಾವ ಭಾಷೆಯಲ್ಲಿ ಮಾತನಾಡ್ತಕ್ಕಂಥದ್ದು ಜನರು, ಯಾವ ಭಾಷೆಯಲ್ಲಿ ಅತಿ ಹೆಚ್ಚಾಗಿ ನಾವು ಭಾರತಾದ್ಯಂತ ತಿರುಗಾಡಬಹುದು ಅಂತಂದ್ರೆ ಹಿಂದಿ ಭಾಷೆ. ಈ ಹಿಂದಿ ಭಾಷೆ, ಭಾರತದಲ್ಲಿ ಹಿಂದಿ ಭಾಷೆ ಯಾವ ರೀತಿಯಾಗಿದೆಯೋ ಅದೇ ತರನೇ ಪಾಲಿ, ಮಾಗಧಿ ಪಾಲಿ ಏನಿದೆಯಲ್ಲ, ಸಂಪೂರ್ಣವಾಗಿ ಎಲ್ಲಾ ದೇಶದ ಜನರು ಮಾತನಾಡ್ತಕ್ಕಂಥದ್ದಾಗಿದೆ. ಏಷ್ಯಾ ಖಂಡದಲ್ಲೇ ಸಂಪೂರ್ಣವಾಗಿ ಮಾತನಾಡ್ತಿದ್ರು ಅಂತ ಹೇಳಿ ಗೀಗರವರು ಏನ್ ಮಾಡ್ತಾರೆ, ಪರಿಚಯ ಮಾಡಿಕೊಡ್ತಾರೆ. ಅದಕ್ಕಾಗಿ ತಥಾಗತ ಗೌತಮ ಬುದ್ಧರು ಏನ್ ಮಾಡಿದ್ದಾರೆ, ಇದನ್ನು ಯಥಾವತ್ತಾಗಿ ಸಾಮಾನ್ಯವಾಗಿ ಜನರವರು ಬಳಸ್ತಕ್ಕಂಥ ಭಾಷೆಯಲ್ಲಿ ಇರಲಿ, ಅದನ್ನ ಯಾವುದೇ ಬದಲಾವಣೆ ಮಾಡುವಂತಿಲ್ಲ ಅಂತ ತಿಳಿಸಿದ್ರು. ಏನ್ ಮಾಡ್ತಾರೆ, ನಾವು ನೋಡ್ತೀವಿ ನಮ್ಮ ರಾಜ್ಯ ಅಶೋಕ ಮಹಾರಾಜರನ್ನು ನೋಡ್ತೀವಿ. ಅವರು ಕೂಡ
ಈ ಒಂದು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ ಅವರು ಕೂಡ ತಮ್ಮ ಸಾಹಿತ್ಯವನ್ನು ಕೊಡುವಾಗ ಅಲ್ಲಿರ್ತಕ್ಕಂಥ ಸಾಹಿತಿಗಳು ಪಾಲಿಯಲ್ಲೇ ಕೊಟ್ಟಿದ್ದಾರೆ. ಅವರು ಬದಲಾಗಿರ್ತಕ್ಕಂಥ ಒಂದು ವರ್ಡ್ ಬಂದಿದೆ ಅಂತಂದ್ರೆ ಅವ್ರು ಬದಲಾವಣೆ ಮಾಡಿಲ್ಲ. ಅದಕ್ಕಾಗಿ ನಾವು ಒದ್ದಾಡ್ತಿರ್ತೀವಿ. ಒಂದು ಕೆಲವು ಶಾಸನ ನೋಡುವಾಗ ನಾನು ಬಹಳಷ್ಟು ಮೊದಲು ಒದ್ದಾಡ್ತಿದ್ದೆ. ಬಟ್ ಆದ್ರೆ ಅವರು ಯಥಾವತ್ತ ಮೂಲ ಪಾಲಿ ಏನಿದೆಲ್ಲ ಮೂಲ ಪಾಲಿಯನ್ನ ಕೊಟ್ಟಿದ್ದು. ಹೋಗ್ತಾ 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 ನಾವು ಆ ಗೊತ್ತಾಗ್ತದೆ ನಾವು ಮಾತನಾಡೋಕ್ಕೂ ಮತ್ತು ಶಾಸನದ ಮೂಲಕ್ಕೂ ಮೊದಲು ಇದೇ ಇತ್ತಪ್ಪ. ಈಗ ನಾವ್ ಅಂತೀವಿ ಗೌತಮ ಬುದ್ಧ ಅಂತ ಕರೆಕೊತೀವಿ. ಬಟ್ ಆದ್ರೆ ಆತನ ಗೌತಮ ಬುದ್ಧನಂತೆ ಉಲ್ಲೇಖ ಮಾಡಿದ್ದು ಗವ್ವೇ ಇಲ್ಲ. ಗೌ ಮಾಡಿದ್ವಿ ನಾವು ಗೌತಮ, ಅಶೋಕ ಮಾಡಿಬಿಟ್ಟಿದೀವಿ. ಕಾರಣ ನಮ್ಮ ಒಂದು ಬೇರೆ ಪರಭಾಷೆಯನ್ನು ಒಕ್ಕು ನಾವು ನಮ್ಮದನ್ನು ಮರೆತು ನಮ್ಮಲ್ಲಿ ಪರಭಾಷೆಯನ್ನು ಹೋಗ್ತೇವೆ. ಅಂದ್ರೆ ನಮ್ಮದನ್ನು ನಾವು ಮರೆತಿಲ್ಲ. ನಾವೇನ್ ಮಾಡಿದೀವಿ, ಮಾತನಾಡ್ತಾ ಆಡ್ತಾ ಏನ್ ಮಾಡಿದೀವಿ, ನಾವು ತುಂಡು ಹಾಕ್ಯಂತ ಬಂದಿದೀವಿ. ಈ ಉಚ್ಚಾರಣೆ ಮಾಡಕ್ಕೆ ಈ ತರ ಆಗದೆ ಹೋಗಿಸಿದ ಮಾಡ್ತಾ ಬಂದಿದ್ದೀವಿ. ಕಾರಣ ಏನಪ್ಪಾ ಅಂತಂದ್ರೆ ಪಾಲಿ ಸಾಹಿತ್ಯ ಹೇಗೆ ನಮಗೂ ಜೀವಾಳ ಅನ್ನೋದಕ್ಕೆ ಪಾಲಿ ಸಾಹಿತ್ಯವು ಬುದ್ಧ ವಚನವು ಆಧರಿಸಿರ್ತಕ್ಕಂಥದ್ದು. ನಮಗೆ ಯಾಕೆ ಬೇಕಂತಂದ್ರೆ ಪಾಲಿ ಸಾಹಿತ್ಯದಲ್ಲಿ ಬುದ್ಧ ವಚನನೇ ಇರ್ತಕ್ಕಂಥದ್ದು, ಆಧಾರವಾಗಿರ್ತಕ್ಕಂಥದ್ದು ಬುದ್ಧ ವಚನ. ಪಾಲಿ ಸಾಹಿತ್ಯ ಅದು ಬುದ್ಧರ ಬೋಧಿಸಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಪಾಲಿಯಲ್ಲಿ ಅನ್ನೋದು ನಮಗೆ ಗೊತ್ತಿದೆ. ಬಟ್ ಆದ್ರೆ ನಾವ್ ಇಲ್ಲಿವರೆಗೂ ಬಹಳಷ್ಟು ವಿದೇಶಿ ಸಾಹಿತಿಗಳೇ ಬಹಳಷ್ಟು ಅಧ್ಯಯನ ಮಾಡಿದ್ದಾರೆ. ವಿದೇಶಿ ಸಾಹಿತಿಗಳೇನೆ ಪಾಲಿಯ ಬಗ್ಗೆನ ಬಹಳಷ್ಟು ನಮ್ಗೆ ಕೊಟ್ಟಿದ್ದಾರೆ. ಯಾಕಂದ್ರ ನಮ್ಮ ದೇಶದ ಒಂದು ಇದನ್ನು ಕಲ್ತ್ರೆ ಎಲ್ಲರಿಗೂ ಕೂಡ ಅರ್ಥ ಮಾಡ್ಕೊಂಡ್ರೆ ಅಂದ್ರೆ ಬಹಳ ನಮ್ಮ ಮೇಲೆ ಏರ್ತಾರೆ ಅನ್ನೋದೊಂದು ಬ್ರಾಹ್ಮಣೀಕರಣ ತಿಳಿಸಿ ನಾವು ಅಂತ ಹೇಳ್ತೀವಿ. ಅದಕ್ಕಾಗಿ ಬಾಬಾ ಸಾಹೇಬ್ ಬಹಳಷ್ಟು ಹೇಳ್ತಾರೆ. ನಾನು ಯಾವಾಗಾರ ಬಹಳ ಈ ಕಡೆ ಕುಂತಾಗ ಖಾಲಿ ಜನರಲ್ಲಿ ಕುಂತಾಗ ನಾ ಮಾತಾಡ್ತಾ ಹೋಗ್ತಿರ್ತಿತ್ತು. ಅವಾಗ ಬಹಳಷ್ಟು ಹೇಳ್ತಾರೆ. ಬಾಬಾ ಸಾಹೇಬ್ರು ಪಾಲಿ ಸಾಹಿತ್ಯಕ್ಕೆ ಒಂದು ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ರು. ಈಗನು ಕೂಡ ನಾವು ಅವ್ರದ್ದು ಒಂದು ಕಡೆಗೆ ಇಟ್ಗಿಸಿಂದು ನಾವು ಇಲ್ಲದ ಒಂದು ಭಾಷೆನ ತಗೊಂಡು ಮಾತಾಡ್ತಾ ಕೊಡ್ತಾ ಇರ್ತೀವಿ. ಇಲ್ಲದ ಒಂದು ವಿಚಾರಕ್ಕೆ ನಾವು ಆಸಕ್ತಿಯನ್ನ ತೋರಿಸ್ತಾ ಹೊರಟಿದೀವಿ. ಹೇಗೆ ಇಲ್ಲದ ಆಚಾರಕ್ಕೆ ಅಂತಂದ್ರೆ ಇಡೀ ಸಂಪೂರ್ಣ ಇವ್ರೇನು ಪುರಾಣಗಳನ್ನ ಹೇಳ್ತಾರೆ ನೋಡ್ರಿ. ಸಂಪೂರ್ಣ ಪುರಾಣಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಪಾಲಿ ಸಾಹಿತ್ಯದಿಂದನೇ ಪುರಾಣಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾವುದೇ ಒಂದು ಪುರಾಣ ತಗೊಳ್ರಿ, ಸಾಸಿವೆದ ಒಂದು ಪುರಾಣ ಮಾಡ್ಕೊಂಡಿದ್ದಾರೆ. ಸಾವಿರಲಾರ್ದ ಸಾಸಿವೆ ತಥಾಗತ ಗೌತಮ ಅಂತಕ್ಕಂಥದ್ದು ಅದು ಕೂಡ ಮಾಡ್ಕೊಂಡು ಯಾವುದೇ ಒಂದು ಪುರಾಣ ತಗೊಳ್ರಿ ಅದನ್ನು ಹೈಜೆಕ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಪಾಲಿ ಸಾಹಿತ್ಯನ ತಾವು ತೆಗೆದುಕೊಂಡು ಒಂದು ಇನ್ನೊಂದು ಭಾಷೆನೆ ಮಾಡ್ಕೊಂಡ್ರು ಅವ್ರು. ಸಂಸ್ಕೃತ ಭಾಷೆನೇ ಆಗಿ ಮಾಡ್ಕೊಂಡು ನಮ್ಗೆ ಅದನ್ನೇ ಒಂದು ರೂಪದಲ್ಲಿ ಬೋಧನೆ ಕೊಡ್ತಾ ಹೋದ್ರು. ಯಾವ ತರ ರೂಪದಲ್ಲಿ ಬೋಧನೆ ಕೊಡ್ತಿದ್ರು ಅಂತಂದ್ರೆ ಒಂದು ವಿಚಾರನ ಹೇಳಕ್ ಕಟ್ತಿದೀವಿ. ಈಗ ನಾವ್ ಹೇಗಾಗಿದ್ದೀವಿ ಅಂತಂದ್ರೆ ಒಂದು ಸ್ಟೋರಿ ಬರ್ತದ, ನಾ ಯಾವಾಗಾರ ಹೇಳುವಾಗ ಹೇಳ್ತಾ ಹೋಗ್ತಿರ್ತೀನಿ. ಇದು ಒಂದು ನಾನ್ ಐಜಾಕರ್ ಟೈಪ್ ಅಂತಂತಾನೆ ಇಟ್ಕೊಳ್ಳಿ, ಆ ಟೈಪ್ ಮಾಡಿರ್ತಕ್ಕಂಥದ್ದು. ಒಬ್ಬ ವ್ಯಾಪಾರಸ್ಥ ಬರ್ತಾನ, ದೊಡ್ಡ ರಾಜ್ಯ ಇರ್ತಾನ, ದೊಡ್ಡ ರಾಜ ಇರತಾನ. ರಾಜ್ಯ ಮಾತು ಕೇಳದೇನೆ ಇಡೀ ತನ್ನ ಸಾಮ್ರಾಜ್ಯವನ್ನ ಸಂಪೂರ್ಣವಾಗಿ ನೆಲ ಕಚ್ಚಿ ಹೋಗ್ತದ. ನೆಲ ಕಚ್ಚಿ ಹೋದಾಗ ಮನೆಯಲ್ಲಿ ಅಜ್ಜಿ ಮತ್ತು ಮೊಮ್ಮಗಳು ಇಬ್ಬರೇ ವಾಸ ಆಗಿರ್ತಾರ. ಎಲ್ಲ ಬಡತನ, ಕಿತ್ತಿ ತಿಂತಕ್ಕಂತ ಬಡತನ. ಅವಾಗೆಲ್ಲ ಮುತ್ತು ರತ್ನಗಳು ಬೀದಿಯಲ್ಲಿ ಮಾರುವ ಸಮಯ ಇರ್ತದ. ಆ ಸಮಯದಲ್ಲಿ ಆ ಒಂದು ಪುಟ್ಟ ಹುಡುಗಿ ಕೇಳ್ತಾಳ, ಅಜ್ಜಿ ನನಗ ಒಂದು ಮುತ್ತುಗಳು ಬೇಕು, ನನಗ್ ಕೊಡಿಸು. ಎಲ್ಲವ್ವ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಎಲ್ಲ ಕಲಾಸ್ ಮಾಡಿದಾರೆ, ಎಂತ ಮನೆತನನ ಎಲ್ಲ ನಾಳ ಮಾಡಿದಾರೆ. ಏನದ ಇಲ್ಲೊಂದು ಮುರುಕುಲ್ ತಾಟ್ ಬಿದ್ದ ನೋಡು ಮನ್ಯಾಗ, ಅದು ಕೊಟ್ರೆ ಕೊಡ್ತಾನ ಮುತ್ತು ಅಂತಂದ. ನೋಡಿ ಕೇಳಿ ನೋಡು ಅಂತಂತ ಹೇಳ್ತಾರೆ. ಆವಾಗ ಹೋಗಿ ಏನು ಮುತ್ತು ರತ್ನ ಮಾರವನಿಗೆ ಹೋಗಿ ತಾಟ್ ತಗೊಂಡ್ರೆ ನನಗ ಒಂದ್ ಮುತ್ತು ಕೊಡು, ನನ್ನ ಮೊಮ್ಮಗಳು ಬಾಳ ಅಳತಾಳ ಅಂತ ಕೇಳಿದಾಗ ಅವಾಗ
ವ್ಯಾಪಾರಸ್ಥ ಜಾಡಿಸಿ ಬಿಸಾಕ್ತಾನ ಆ ತಾಟನ. ಈ ತಾಟಿಗೆಲ್ಲ ಯಾರು ಕೊಡ್ತಾರ ಮುತ್ತುರತ್ನ, ಹೋಗ ಕಡೆ ಅಂತಂತೇಳಿ ಬಿಸಾಕ್ತಾನೆ, ಕೊಡಲ್ಲ ಹೋಗ. ಅವಾಗ ಮತ್ತ ಆ ಹುಡುಗಿ ಅಳ್ತಾ ಹೋಗ್ತದೆ. ಇನ್ನೊಬ್ಬ ವ್ಯಾಪಾರಸ್ಥ ಬರ್ತಾನ. ಇನ್ನೊಬ್ಬ ವ್ಯಾಪಾರಸ್ಥ ಬಂದಾದ ನಂತರ ಮತ್ತ ಆ ಹುಡುಗಿ ಅಡ್ಡಿ ಮಾಡ್ತಾನ. ಅಡ್ಡಿ ಮಾಡಿದಾಗ ಅಜ್ಜಿ ಹೋಗಪ್ಪ, ಈ ಅವನಂತೂ ತಾಟ ಬಿಸಾಕಿನ ಮತ್ತ ಕೊಡಲ್ಲ, ಇನ್ನೊಂದ್ಸತಿ ಕೇಳಿ ನೋಡಂದಾಗ ಆ ಒಬ್ಬ ವ್ಯಾಪಾರಸ್ಥನಿಗೆ ಆ ತಾಟನ್ನು ಕೊಡ್ತಾರ. ನೋಡಿ ಒಂದು ಮುತ್ತು ಕೊಡ ನೋಡಿ. ಅಯ್ಯೋ ಅಜ್ಜಿ, ಈ ಸಂಪೂರ್ಣ ನಾನು ಒಂದು ಮಾತನ್ನ ಹೇಳ್ತೀನಿ ಕೇಳು. ಇಷ್ಟು ಕೊಟ್ಟರು ಕೂಡ ಇದಕ್ ಬೆಲೆ ಬಾಳತಕ್ಕಂತ ತಾಟಿದು. ನನ್ ಬೆಲ್ಲಿ ಅಷ್ಟೊಂದು ರೊಕ್ಕ ಇಲ್ಲ ನಿನಗೆ ಕೊಡೋಷ್ಟು. ನಾನ್ ನಿನ್ನೊಮ್ಮೆ ಬಂದು ಕೊಡ್ತೀನಿ, ಇವೆಲ್ಲ ಮುತ್ತುರತ್ನಗಳು ನಿನಗೆಲ್ಲ ಕೊಟ್ಟೋಗಿ ನಿನ್ನೊಮ್ಮೆ ಹಣ ಬಂದು ನಾನು ಕೊಟ್ಟು ಹೋಗ್ತೀನಿ, ಆಗ್ಬೋದಾ ಅಂತ. ಅರೆ ಅಯ್ಯ, ನೀನೇನು ಹುಚ್ಚಿದೇನಪ್ಪ, ಅವಾಗ್ಲೇ ಬಿಸಾಕಿ ಹೋಗ್ಯಾನ. ಇಲ್ಲ ಅಜ್ಜಿ, ನಿನ್ನೆ ಬಂದು ನಾನು ಇದು ಮಾಡ್ತೇನೆ, ಕೊಡ್ತೇನೆ. ಅವಾಗ ಏನ್ ಮಾಡ್ತಾನ, ಒಂದು ತಾಟನ್ನು ತಗೊಳ್ತಾನ. ಆ ತಾಟನ್ನು ತಗೊಂಡು ಆ ತಾಟು ಏನಂತ ಹೇಳ್ತಾನಂತಂದ್ರೆ ಆ ಅಜ್ಜಿಗೆ, ಈ ಆ ತಾಟು ಬಂಗಾರದ ತಾಟ ಅದ ಅಜ್ಜಿ, ಅದಕ್ಕಾಗಿ ನಾನು ಕೊಂಡ್ ಕಳಿಸ್ತ ತಾಕತ್ ನನ್ನಲ್ಲಿಲ್ಲ. ಆಮೇಲೆ ಇಷ್ಟನ್ನು ತಗೊಳ್ತೀನಿ, ಆಮೇಲೆ ರೊಕ್ಕ ತಂದ್ಕೊಡ್ತೀನಿ. ಯಾಕಂದ್ರೆ ಅದಕ್ ಧೂಳಿನಿಂದ ತುಂಬಿರ್ತಕ್ಕಂಥದ್ದಾಗಿರ್ತದ. ಆ ಒಂದು ವ್ಯಾಪಾರಸ್ಥ ಆಮೇಲೆ ನಾನೇ ಬಂದು ಒಯ್ದ್ರಾಯ್ತು ಅಂತೇಳಿ ಆಕಿ ಬಿಸಾಕಿ ಹೋಗಿದ್ದಿರ್ತಾನ. ಬಟ್ ಆದ್ರೂ ಕೂಡ ನಾವು ಕೂಡ ಒಳಗಡೆ ಬಂಗಾರ ಇದೀವಿ, ಬಟ್ ಆದ್ರೆ ಧೂಳನ್ನು ಬಡ್ಕೊಂಡ್ಗಿಸ್ನು ಕುಂತಿದೀವಿ. ಧೂಳು ಕೊಟ್ಟಿದಾರ, ಧೂಳು ಹಚ್ಚಿದಾರ. ನಾವ್ ಒಳಗಡೆ ನೋಡಿದ್ರೆ ಬಂಗಾರ ಇದೀವಿ ನಾವು. ಯಾಕ ಬಂಗಾರ ಇದೀವಿ ಅಂದ್ರೆ ಬಾಬಾ ಸಾಹೇಬರು ನಮಗ್ ಬಂಗಾರರ ಮನುಷ್ಯರನ್ನಾಗಿ ಮಾಡಿದ್ದಾರೆ. ಬುದ್ಧರೇ ನಮ್ಮ ಬಂಗಾರವನ್ನು ಕಟ್ಟಿದ್ದಾರೆ, ಬಾಬಾ ಸಾಹೇಬ್ರು ಬಂಗಾರ ಮನುಷ್ಯರನ್ನಾಗಿ ಮಾಡಿದ್ದಾರೆ. ಈ ಎರಡೂ ಏನಿದೇವಲ್ಲ ನಮ್ ಕಟ್ಟಿರ್ತಕ್ಕಂಥದ್ದು ಒಳ್ಳೆ ಒಂದು ಅದ್ಭುತ ಒಂದು ತಾಟನ್ನ ಕಿತ್ತಿದ್ದಾರೆ. ಎಂತ ತಾಟ ಅಂದ್ರೆ ಬಂಗಾರದ ತಾಟು. ಯಾವ ತರ ಬಂಗಾರ? ಮೈತ್ರಿಯನ್ನು ಕೊಡ್ತಕ್ಕಂತ ಬಂಗಾರದ ತಾಟ, ಕರುಣೆಯನ್ನು ಕೊಡ್ತಕ್ಕಂತ ಬಂಗಾರದ ತಾಟಗಳು. ಎಲ್ಲಾ ರಾಜ್ಯಗಳನ್ನು ನೋಡ್ತೀವಿ, ಇಂದಿನ ಬಹಳಷ್ಟು ಸಾಮ್ರಾಜ್ಯಗಳು ನೋಡ್ತೀವಿ. ಮೈತ್ರಿ, ಕರುಣೆ, ಪ್ರೀತಿಯಿಂದನೇ ತನ್ನ ಸಾಮ್ರಾಜ್ಯವನ್ನು ಕಳಿಸಿದ್ದು. ಮೋಸದಿಂದನೇ ಇತರರು ನಮ್ಮ ಸಾಮ್ರಾಜ್ಯವನ್ನು ಹೊಡೆದಾಕಿದ್ರು. ಉದಾಹರಣೆ ನೋಡಿದಾಗ ಧರ್ಮಸ್ಥಳದಲ್ಲಿ ಒಂದು ಶಾಸನ ಬರ್ತದ, ನಂದನರ ಬದುಕು ನರಿನಾಯಿಗಳಿಗಿಂತ ಕೀಳಾಯಿತು ಅಂತಂತೇಳಿ. ಅಲ್ಲಿ ಕೂಡ ಒಂದು ನಮ್ಮ ಮೇಲೆ ಒಂದು ಶೋಷಣೆ ಆಗಿರ್ತಕ್ಕಂಥದ್ದು, ಹಿಂದೆನೂ ಕೂಡ ಶೋಷಣೆ ಆಗಿರ್ತಕ್ಕಂಥ. ಯಾಕೆ ಈ ಮಾತನ್ನ ಹೇಳಿದೆ ಅಂದ್ರೆ, ನಮ್ಮ ರಾಜರಿಗೆ ಒಂದು ಸ್ತ್ರೀಯನ್ನು ಕೊಟ್ಟು ನಮ್ಮ ಸಾಮ್ರಾಜ್ಯವನ್ನು ಬಲಿಯನ್ನಾಗಿ ಮಾಡಿರ್ತಕ್ಕಂಥದ್ದು, ಮೋಸದಿಂದ ಮಾಡಿರ್ತಕ್ಕಂಥದ್ದು. ನಾವು ಮೈತ್ರಿ ಹಂಚಿದ್ರೆ ಮೋಸ ಹಂಚಿಗಿಸಿದ್ದು ಸಾಮ್ರಾಜ್ಯ ನೋಡ್ತಿರ್ತಕ್ಕಂಥ. ನಾವು ಬಂಗಾರದ ಧೂಳಿನಿಂದ ಕೂಡಿದೀವಿ. ಅದಕ್ಕಾಗಿ ಆ ಧೂಳು ತೆಗಿಬೇಕಾಗಿತ್ತಂದ್ರೆ ಬೇರೆ ಏನಿಲ್ಲ, ನಾವು ಪಾಲಿ ಸಾಹಿತ್ಯನ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ತಾ ಹೋಗ್ಬೇಕನ್ನೋದಕ್ಕೆ ಒಂದು ಈ ಕಥೆಯನ್ನು ತಗೊಂಡೆ. ಮತ್ತ ಹೋಗ್ತಾ ಹೋಗ್ತಾ ಪಾಲಿ ಸಾಹಿತ್ಯಕ್ಕೆ ಮತ್ತ ಅಧ್ಯಯನಗಳು ನಡೀತಾ ಹೋಗ್ತವೆ. ಈ ಎಲ್ಲ ಒಂದ ಅಲ್ಲದೆ ಏನಾಗ್ತದಂತಂದ್ರೆ, ಒಂದು ಕೆಲವರು ನೋಟ್ ಮಾಡ್ಕಂಗಿತ್ತಂದ್ರೆ ನೋಟ್ ಮಾಡ್ಕರಿ. ಪತಿ ಬಾತು ಥನ್ ಬಿಕ್ಕು ದಮ್ಮ, ಪತಿ ಬಾತು ಥನ್ ಬಿಕ್ಕು ದಮ್ಮು ಬಾಸತುಂತೆ ಏವಂ ಬಂತೆ. ದಿಕ್ಕೋ ಆಯುಸ್ಸನ್ ಸೋನು ಭಗವತು ಪಟಿ ಸುತ್ವಂ ಸುಲಾಸ ಅತ್ತಿ ವಗ್ಗನಾನಿ ಸಬ್ಬ ಸೇವ ಸಕ್ಕೇನ ಅಬನಿ. ನೋಡ್ರಿ, ಇನ್ನೊಂದ್ಸತಿ ಹೇಳ್ತೀನಿ. ಪತಿ ಬಾತು ತ್ವಂಗ್ ಬಿಗ್ಗು ದಮ್ಮು ವಾಸಿತನ್ ತಿ ಏವಂ ಬಂತೆ ತೀಕೋ ಆಯಂ ಸೋನು ಭಗವತು ಪಟಿ ಸ್ವತ್ವಂ
ಸುಲಾಸ ಅತಿವಗ್ಗಖಾನಿ ಸಪ್ಪ ಸೇವಾ ಸಖೇನ ಅಬಾನಿ. ಅಂದ್ರ ಭಿಕ್ಷು ಸಂಘ ಇದರಿಂದ ಸಂಪೂರ್ಣ ಭಿಕ್ಷು ಸಂಘ ಮಾತ್ರ ಸಂಪೂರ್ಣ ಇದನ್ನು ಪಠಿಸ್ತಾ ಹೋಗ್ತಾ ಇದೆ. ಭಿಕ್ಷು ಸಂಘನ ಪಠಿಸ್ತಾ ಹೋಗ್ತಾ ಇದೆ. ನಾವು ಉಪಾಸಕರು ಕೂಡ ಇದನ್ನು ಹೇಳ್ತಾ ಹೊರಟಿದೀವಿ. ಬಟ್ ಆದ್ರೆ ಇದ್ರೊಳಗಡೆ ಏನಿದೆ ಅನ್ನೋದು ನಾವು ತಿಳ್ಕೊಬೇಕಾಗಿದೆ. ಅದಕ್ಕಾಗಿ ಆಲ್ರೆಡಿ ಎಲ್ಲಾ ಭಿಕ್ಷು ಸಂಘ ತಿಳ್ಕೊಂಡಿರ್ತಕ್ಕಂಥದ್ದು. ಮೂಲ ಏನಂತಂದ್ರೆ ಥೇರವಾದದಲ್ಲೇ ಮೂಲ ಕಂಡು ಬರ್ತಕ್ಕಂಥದ್ದು ಬಹಳಷ್ಟು ಬಹುತೇಕ. ಯಾಕಪ್ಪ ಈ ಥೇರವಾದ ಯಾಕೆ ತಗೊಂಡಿದ್ರಂದ್ರೆ ಮೂಲ ಸಾಹಿತ್ಯ ಹೊಂದಿರ್ತಕ್ಕಂಥದ್ದು, ಮೂಲ ಪಾಲಿಯನ್ನು ಹೊಂದಿರ್ತಕ್ಕಂಥದ್ದು. ಥೇರವಾದದಲ್ಲೇ ಪಾಲಿಯನ್ನು ಗುರುತಿಸಬಹುದು ನಾವು. ಹೇಗೆ ಅಂತಂದ್ರೆ ಶ್ರೀಲಂಕಾದಲ್ಲಿ ಬಹುತೇಕ ನಮ್ಗೆ ಪತ್ತೆ ಆಗಿರ್ತಕ್ಕಂಥದ್ದು, ನಮ್ಗೆ ಕಂಡು ಬಂದಿರ್ತಕ್ಕಂಥದ್ದು ಶ್ರೀಲಂಕಾ ದೇಶನೇ. ಪಾಲಿ ಸಾಹಿತ್ಯನ ಕೊಟ್ಟಿರ್ತಕ್ಕಂಥದ್ದು ಶ್ರೀಲಂಕಾ ದೇಶದಿಂದನೇ ನಮ್ಗೆಲ್ಲನೂ ಕೂಡ ವಿಶ್ವಾದ್ಯಂತ ಗೊತ್ತಾಯ್ತು. ತಥಾಗತರು ಬೋಧಿಸಿರ್ತಕ್ಕಂಥದ್ದು ಕೂಡ ಶ್ರೀಲಂಕಾಕ್ಕೂ ಮತ್ತು ಇಂಡಿಯಾಕ್ಕೂ ಸೇಮ್ ಹೋಲುವ ರೀತಿಯಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ಅಲ್ಲಿ ಸಂಗಾಯನ ಆದಾಗ ಬಹಳ ದುರಂತ ಇದೆ. ಒಂದ್ಸತಿ ನೀವು ನೋಡ್ರಿ, ಶ್ರೀಲಂಕಾಕ್ಕೆ ಒಂದು ತ್ರಿಪಿಟಕ ರಚನೆ ಮಾಡುವಾಗ ಭಿಕ್ಕುಗಳು ಯಾವ ರೀತಿಯಾಗಿ ತಮ್ಮ ತಾವನ್ನು ಲೆಕ್ಕಿಸದೆ, ದುಃಖವನ್ನು ಲೆಕ್ಕಿಸದೆ, ಮತ್ತೆ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಅದು ತ್ರಿಪಿಟಕವನ್ನು ಕೊಟ್ಟಿದ್ದಾರೆ, ಮೂಲ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಬಂದು ಈ ಭಾಗಕ್ಕೆ ಮಾಗಧಿ, ಕೋಸಲ ಈ ಭಾಗಕ್ಕೆ ಬಂದು ಪರಿಶೀಲನೆ ಮಾಡ್ತಾರೆ. ಎರಡು ಒಂದೇ ಇದೆಯಾ, ಏನಾದ್ರೂ ವ್ಯತ್ಯಾಸಗಿನ ಕಂಡು ಬಂದಿದೆಯಾ ಅಂತ ಹೇಳಿಸೋದು. ಅಷ್ಟು ತ್ರಾಸದಲ್ಲಿದ್ದರು, ಜೀವ ಹೋಗುವಂತ, ಪ್ರಾಣ ಹೋಗ್ತಕ್ಕಂತ ಸಂದರ್ಭ ಒಂದು ಲೆಕ್ಕಿಸದೆ ಬಂದು ಅಲ್ಲಿ ಇಲ್ಲಿ ಕಾಡಿನಲ್ಲಿ ಅಲ್ಲಿ ಇಲ್ಲಿ ಅಲೆದಾಡಿ ಅದನ್ನು ಹೋಲಿಕೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಸಾಮಾನ್ಯ ಅಲ್ಲ. ಅದಕ್ಕಾಗಿ ಇದು ಮೂಲ ಅಲ್ಲದಿಂದ ನಮ್ಗೆ ಸಿಕ್ಕಿರ್ತಕ್ಕಂಥ. ಈಗ ಮತ್ತೆ ಇನ್ನೊಂದು ಪಾಲಿಯಲ್ಲಿ ನೋಡೋದಾದ್ರೆ ಏನಿದೆಪ್ಪ ಅಂತಂತಂದ್ರೆ, ಅತ್ತಕೋ ಭಗವ ಆಯುಸತ್ತು ಸೋನಸ್ಸ ಸರಬನ್ನ ಪರಿಯೋಸಾನಿ ಅಭಾನುಮೋದಿ ಸಾಧು ಬಿಕ್ಕು ಸುಗ್ಗಯಿತಾನಿ ತೇ ಬಿಕ್ಕು ಸೋಲಸ ಅತ್ತಕ ವಗ್ಗಿ ಕಾನಿ ಸುಮಸಿಕ ತಾನಿ ಸುಪದಾರಿತಾನಿ ಕಲ್ಯಾಣಿಯಾನಿ ವಾಚಯ ಸಮುನ್ನಾಗತೋ ವಿಸತ್ತಾಯ ಅನ್ನೇಲಗಲಾಯ ಅತ್ತಾಸ ವಿನ್ನಪನೀಯ ಕತಿ ವಸೋಸಿತ್ವಂ ಬಿಕ್ಕುತಿ ಏಕವಸ್ವಹಂ ಭಗವತಿ. ಇದು ಇಲ್ಲಿರುವ ಅತ್ತಕ ವಗ್ಗದ ಉಪದೇಶಗಳು. ಅತ್ತಕ ವಗ್ಗ ಇದು ಏನಿದೆ ಅಂದ್ರೆ ಅತ್ತಕ ವಗ್ಗದ ಉಪದೇಶಗಳು. ಭಗವಾನ್ ಬುದ್ಧರ ತತ್ವಗಳನ್ನು ತಿಳಿಸುವ
ಒಂದು ಸಾಧ್ಯತೆಯನ್ನು ಮಾಡಿರ್ತಕ್ಕಂಥದ್ದು. ತಥಾಗತ ಗೌತಮ ಬುದ್ಧರ ಒಂದು ತತ್ವಗಳನ್ನು ತಿಳಿಸಿರ್ತಕ್ಕಂಥದ್ದು ಹೊಂದಿರ್ತಕ್ಕಂಥ ಹತ್ತಕಥ ಒಗ್ಗದ ಉಪದೇಶ ಇದಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಮ್ಮ ಗ್ರಂಥಗಳು ಹೇಗೆ ಬಂದವು, ಪಾಲಿ ಸಾಹಿತ್ಯ ಹೇಗೆ ಬಂತು ಹೊರಗಡೆ ಅನ್ನೋದಕ್ಕೆ ನಾವು ಪ್ರಥಮ ಮಹಾಸಮ್ಮೇಳನ ನೋಡ್ತೀವಿ. ಪ್ರಥಮ ಮಹಾಸಮ್ಮೇಳನ, ಈ ಬೌದ್ಧ ಸಮ್ಮೇಳನವನ್ನು ನಾವು ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಬೌದ್ಧ ಸಮ್ಮೇಳನ ತಗೊಳ್ತೀವಿ. ಯಾರು ಮಾಡಿದ್ರು, ಯಾರ ಕಾಲದಲ್ಲಿ ಆಯ್ತು, ಮೊದಲನೇ ಬೌದ್ಧ ಸಮ್ಮೇಳನ ಎಲ್ಲಿ ಆಯ್ತು, ಅವಾಗ ತಥಾಗತರಿದ್ರ, ಇದಕ್ಕೆ ಯಾರು ಜವಾಬ್ದಾರಿಯನ್ನು ತಗೊಂಡಿದ್ರು ಅನ್ನೋದಕ್ಕೆ ಬುದ್ಧರ ಮಹಾಪರಿನಿಬ್ಬಾನ ಆದ ನಂತರ ಕೆಲವು ವರ್ಷಗಳ ನಂತರ ಮಹಾ ಆಚಾರ್ಯ ಅಥವಾ ತೇರು ಅಂತ ಮಹಾಕಶ್ಯಪರು ಇತರ ಬಿಕ್ಕು ಸಂಘ ಅನಂತ ಬಿಕ್ಕುಗಳನ್ನು ಸೇರಿ ಪಠಿಸಿರ್ತಕ್ಕಂಥದ್ದು ಮೊದಲನೇ ಮಹಾಸಮ್ಮೇಳನ. ಹಾಗಾದ್ರೆ ಎಷ್ಟು ಮಂದಿ ಬಿಕ್ಕುಗಳನ್ನು ಸೇರಿದ್ರು, ಅನಂತ ಬಿಕ್ಕುಗಳು ಎಷ್ಟು ಜನರು ಹಾಕಿದ್ರು ಅಂದ್ರೆ 500 ಮಂದಿ ಅನಂತ ಬಿಕ್ಕುಗಳು ಸೇರಿ ಇದನ್ನು ಪಠನೆ ಮಾಡಿರ್ತಕ್ಕಂಥ. ಇವೆಲ್ಲ ಮೊಟ್ಟ ಮೊದಲ ಒಂದು ಬುದ್ಧ ಸಾಹಿತ್ಯನ ಕೈಯಿಂದ ಬರೆದಿಗಿಸಲು ಇಟ್ಟಿರ್ತಕ್ಕಂಥದ್ದು. ಅದರೊಳಗೆ ವಿಶೇಷವಾಗಿ ತಥಾಗತ ಗೌತಮ ಬುದ್ಧರಿಗೆ ಬಹುತೇಕ ಸೇವೆಯನ್ನು ಮಾಡಿರ್ತಕ್ಕಂಥ ಪೂಜ್ಯ ಬಂತೆ ಆನಂದ ಬಂತೆಜಿಯವರು ಕೂಡ ಅದರೊಳಗೆ ಬರುವುದು. ಅವ್ರಿಗೆ ತಥಾಗತರ ಒಂದು ಮಾತನಾಡುತ್ತಿರುವಂತ, ಈಗ ನಾವ್ ಅಂತೀವಿ ಗ್ರಂಥ ಭಂಡಾರ, ಅವರು ಬೌದ್ಧ ಸಾಹಿತ್ಯದ ಗ್ರಂಥ ಭಂಡಾರ. ಯಾಕಂತಂದ್ರೆ ಯಾಕೆ ಅವ್ರಿಗೆ ಆ ವರ್ಡಲ್ಲಿ ಬಂತು ಆನಂದ ಬಂತೆಜಿಗೆ, ಯಾಕೆ ತಥಾಗತರ ಹೇಳ್ತಿದ್ದಾರೆ ಅಂದ್ರೆ ಅವರೊಂದು ವಚನವನ್ನು ತಗೊಂಡಿದ್ರು. ಏನು ವಚನವಂತ, ಸಂಘಕ್ಕೆ ಬಂದಾದ ನಂತರ ಎಲ್ಲರೂ ಯಾರು ನನಗೆ ಒಂದು ಸೇವೆ ಮಾಡ್ತೀರಿ ಅಂತ ತಥಾಗತರು ಕೇಳಿದಾಗ ಎಲ್ಲರೂ ನಾನ್ ಮಾಡ್ತೀನಿ ನೀನ್ ಮಾಡ್ತೀನಿ, ನಾನ್ ಮಾಡ್ತೀನಿ ನೀ ಮಾಡ್ತೀನಿ ಅಂತ ಹೇಳಿ ಸೇವೆದಿಂದ ಆದರೂ ಕೂಡ ಅರಂತರಾಗ್ಬೋದು ಅನ್ನೋ ಒಂದು ದೃಷ್ಟಿಕೋನದಿಂದ ನಾನ್ ಮಾಡ್ತೀನಿ ನೀನ್ ಮಾಡ್ತೀನಿ ನೀ ಮಾಡ್ತೀನಿ ಎಲ್ಲರ ಕೈ ಎತ್ತಿದ್ರೆ ಆನಂದ ಬಂತೆಜಿಯವ್ರ ಕೈ ಎತ್ತಲ್ಲ. ಕಾರಣ ಇಷ್ಟೇ, ಯಾಕ ಆನಂದರೇ ನೀವ್ ಯಾಕ ಕೈ ಎತ್ತಲಿಲ್ಲ, ನೀವ್ ಯಾಕ ಸೇವೆ ನಿರಾಕರಿಸಿದ್ರಿ? ನೀವ್ ಸೇವೆ ಮಾಡ್ತಾ ಹೋದಿವಿ ಅಂತಂದ್ರೆ, ನಾವ್ ಇಲ್ಲಿ ಇದ್ದೀವಿ ಅಂದ್ರೆ ಮನ್ಯಾಗ ಇಲ್ಲೆಲ್ಲ ಸೇವೆ ವಿಹಾರದಲ್ಲಿ ಸೇವೆ ಮಾಡ್ತಾ ಇದ್ದಾಗ ನಿಮ್ಮ ಪ್ರವಚನ ನನಗೆ ಮಿಸ್ ಆಗ್ತದ, ನಾನು ನಿಮ್ ಕ್ಲಾಸ್ ಅನ್ನ ಮಿಸ್ ಆಗ್ತದ, ನಿಮ್ಮ ಬೋಧನೆಯನ್ನು ಮಿಸ್ ಆಗ್ತದ, ನಿಮ್ಮ ಬೋಧನೆ ನಾನು ಬೇಕಲ್ಲ. ಅದಕ್ಕಾಗಿ ನಾನು ಇದನ್ನು ಒಪ್ಕೊಂಡಿಲ್ಲ ಬಂತೇಳಿ ಕ್ಷಮಿಸಿ ಅಂತ ಹೇಳಿದಾಗ, ಆನಂದರೇ ನೀವೇ ನಿಜವಾದ ನನ್ನ ಶಿಷ್ಯರು, ನೀವೇ ನನಗೆ ಸೇವೆಯನ್ನು ಮಾಡ್ಬೇಕು ಅಂತ ಹೇಳ್ತಾರೆ. ಆಶ್ಚರ್ಯ ಆಗ್ತಾರ. ಓಕೆ, ಯಾಕಾಗ್ಲಕ್ಕ ಮಾಡ್ತೀನಿ ಬಂತೇಜಿಯವ್ರೆ, ನನಗೊಂದು ವಚನವನ್ನು ಕೊಡ್ಬೇಕು, ಏನದು ಹೇಳಿ ಕೊಡ್ಬೇಕು. ಗೊತ್ತಿತ್ತು ತಥಾಗತರಿಗೆ, ಅವ್ರು ಕೇಳೋದು ಏನಿದೆ ಅನ್ನೋದು ಗೊತ್ತಿತ್ತು. ಯಾಕಂತಂದ್ರೆ ಅರಿಯ ಮಂಕುಗಳು ಅಂದ್ರೆ ಅನಂತ ಬಿಕ್ಕುಗಳು ಅವರ ಒಂದು ಸ್ಥಿತಿನೇ ಆ ತರ ಇರ್ತದೆ. ಅವಾಗ ಅದೇ ಕೇಳ್ತಾರೆ ಅನ್ನೋದು ಗೊತ್ತಿತ್ತು. ಕೇಳ ಆನಂದ, ನೀವ್ ಎಲ್ಲೇ ಪ್ರವಚನ ಕೊಡ್ರಿ, ಬಂದು ಆದ ನಂತರ ಕುಟೀರದಲ್ಲಿ ನನಗೂ ಕೂಡ ಪ್ರವಚನದ ಏನ್ ಮಾಡಿದ್ರೆ ಅವತ್ತಿನ ದಿನ ಕೊಡ್ಲೇಬೇಕು, ಪ್ರತಿ ದಿನನು ಕೊಡ್ಲೇಬೇಕು ಅಂತಂತ ಕೇಳ್ತಾರೆ. ಓ ಇಷ್ಟೇನ, ಯಾಕಾಗ್ಲಕ್ಕ ನಾನು ಇದನ್ನ ಆಗ್ಬಹುದು ಅಂತೇಳಿ ತಥಾಗತರು ಅವಾಗ್ಲೇ ಮಾತನ್ನ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕಾಗಿ ಇವ್ರಿಗೆ ಒಂದು, ಯಾಕಂದ್ರೆ ಈ ಒಂದು ಸಮಿತಿದೊಳಗ್ ಕರ್ಕೋಬೇಕಾಗಿತ್ತಂದ್ರೆ ಅರಂತರಾಗಿರ್ಬೇಕಾಗಿತ್ತು, ಹರಿಯರಾಗಿರ್ಬೇಕಾಗಿತ್ತು. ಅದಕ್ಕಾಗಿ ಹರಿಯರಾಗ್ಬೇಕು, ಅರಂತರಾಗ್ಬೇಕಂತೇಳಿ ಅವ್ರಿಗೆ ರಾತ್ರಿ ಆಗ್ಲು ಧ್ಯಾನ ಮಾಡಾಕಸ್ತಾರೆ. ಬಟ್ ಆದ್ರೆ ಸೋತು ಕೊನೆಗೂ ನಾನು ಆಗಲ್ಲ ಅಂತ ಒಂದು ಸ್ಥಿತಿಯಲ್ಲೇ ಕುಂತು ಬಿಡ್ತಾರೆ ಆನಂದ ಬಂತೆಜಿಯವರು. ಅವಾಗ ಆಟೋಮೆಟಿಕ್ ಎನ್ಲೈಟ್ಮೆಂಟ್ ಆಗ್ತಾರೆ, ಅರಂತರ ಆಗ್ತಾರೆ. ಅವಾಗ ಆ ಸಂಘದಲ್ಲಿ ಸೇರ್ಕೊಂಡು ಈ ಒಂದು ಮೊದಲನೇ ಸಂಘಯಾನದಲ್ಲಿ ಹಿರಿಯ ಬಿಕ್ಕಾಗಿರ್ತಕ್ಕಂಥ ಆಚಾರ್ಯ ಮಹಾಕಶ್ಯಪರು ಬಂತೆಜಿಯವರ ನೇತೃತ್ವದಲ್ಲಿ ನಡೀತದೆ. ಎಲ್ಲಿ ನಡೀತದ ಅಂತ ಧಮ್ಮ ಸಂಗಾನಿ ಅಂತ ನಾವು ಕರಿತೀವಿ. ಇದಕ್ಕೆ ಧಮ್ಮ ಸಂಗಾನಿ. ಅಲ್ಲಿ ಏನನ್ನ ಆಗ್ತದ ಅನ್ನೋದಕ್ಕೆ
ನಾವು ಹೋಗ್ತೇವೆ. ಆಚಾರ್ಯ ಬುದ್ಧರ ಕೈತವಂತಜಿಯವರ ಒಂದು ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಇದು ತಥಾಗತ ಗೌತಮ ಬುದ್ಧರು ಉಪದೇಶಿದ ವಿನಯವನ್ನು ಪಠಿಸ್ತಾ ಮಹಾ ಸಮ್ಮೇಳನ ಅಥವಾ ಧಮ್ಮ ಸಂಗೀತಿ ಏರ್ಪಡಿಸಲಾಗ್ತದ. ಈ ಏರ್ಪಡಿಸಿದ ನಂತರ ಪರಮ ಜ್ಞಾನಿಗಳು ಶಾಸನಗಳಾಗಿ ಕೆತ್ತನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಈ ಒಂದು ಅವತ್ತಿನ ದಿನ ನಾವು ಪಠಿಸಿರ್ತಕ್ಕಂಥದ್ದು ಎಲ್ಲಾನು ಕೂಡ ಬರಿತಾ ಹೋಗ್ತಾರೆ. ಅವಾಗೆ ಬರೆದಿರ್ತಕ್ಕಂಥದ್ದು ಆ ನಂತರ ಕ್ರಮೇಣ ನಾಶ ಆಗ್ತದ. ನಾಶ ಅನ್ನಕೇನದ, ಒಂದು ವಿನಯ ಇರ್ತದ. ಆ ವಿನಯ ಪ್ರಕಾರ ಅಲ್ಲಲ್ಲಿ ಇರ್ತದ. ಅದು ಹೇಳಿದಿರ್ತಕ್ಕಂಥ ಪ್ರಕಾರ ಅದು ಮತ್ತ ಒಟ್ಟು ಕಲೆ ಆಗ್ತದೆ. ಶ್ರೀಲಂಕಾ ಸುಬದ್ಧ ಎಂಬ ಚೌರಿಕನಿಂದ ಅವನು ಸನ್ಯಾಸಿಯಾದ ನಂತರ, ಬಿಕ್ಕುವಾದ ನಂತರ, ಆಮೇಲೆ ಬಿಕ್ಕುಗಳ ಕುರಿತು ಹೀಗೆಂದು ದುಃಖಿಸ್ತಾನ. ದುಃಖ ಪಡಬೇಡಿ. ಈಗ ಎಲ್ಲರೂ ಏನ್ ಮಾಡ್ತಾರೆ, ತಥಾಗತರ ಕಾಲ ಆದ ನಂತರ ಎಲ್ಲರೂ ದುಃಖ ಪಡಬೇಡಿ ಸಹೋದರರೇ. ಮಾ ಸಮನ ಈಗ ತೀರಿಕೊಂಡಿದಾರಲ್ಲ, ಈಗ ಯಾರಾದ್ರೂ ರಾಜ್ಯರಾಗ್ಬೋದು, ಹಂಗ ಹಿಂಗ ಅಂತೇಳಿ ಒಂದು ವಿನಯ ಬಿಟ್ಟಿದ್ದಾಗ ಅದಕ್ಕಾಗಿ ಈ ಒಂದು ಸಮ್ಮೇಳನವನ್ನು ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಹಿಂಗಾದ್ರೆ ಇದು ಹೆಂಗ್ ಬೇಕಂಗ ದಮ್ಮನ ಒಯ್ಬಹುದು ಅಂತಂತೇಳಿ ತಥಾಗತರು ಈ ಕಡೆ ಕಾಲಾಗಿರ್ತಾರ. ಕುಶೀಲದಿಂದ ಹಾರಾಡ್ತಿರ್ತಾರಪ್ಪ. ಕುಶೀಲದಿಂದ ಹಾರಾಡ್ತಾ ಇದ್ದಾಗ ಯಾಕೆ ಹಾರಾಡ್ತಾನಂತಂದ್ರೆ, ನಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ, ಹೆಂಗ್ ಬೇಕಂಗ ಜೀವನ ನಡಿಬಹುದು ನಮ್ದು, ನಾವ್ ಎಲ್ಲಿ ಬೇಕಲ್ಲಿ ಹೋಗ್ಬೋದು. ಅವಾಗ ಪರ್ಮಿಷನ್ ಇತ್ತು. ಈಗ ಯಾರು ಪರ್ಮಿಷನ್ ಕೊಡುವಂತಿಲ್ಲ. ಯಾಕಂದ್ರೆ ನಮಗ ಗುರು ಆಗಿರ್ತಕ್ಕಂತಾರೆ, ನಮಗ್ ಕೇಳೋರನ್ನ ಹೋಗಿದ್ದಾರೆ, ಈಗಿಲ್ಲ ಅಂತದಕ್ಕೆ. ಅವಾಗ ಆಚಾರ್ಯ ಮಹಾಕಾಶ್ಯಪ ಬೇರೆಯವರು ಒಂದು ಸಹಾಯದಿಂದ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಂಪೂರ್ಣ ಇದು ನಾವು ಬುದ್ಧರ ಬೋಧನೆಗಳನ್ನ ನಾವು ಅವಾಗ ತಥಾಗತರು ಒಂದು ಮಾತನ್ನ ಹೇಳಿದಿರ್ತಾರೆ, 3 ಹೇಳ್ತಾರೆ. ಏನಂತ ಹೇಳ್ತಾರೆ, ಕೆಲವು ಕಲ್ಪಗಳ ನಂತರ, ಕಲ್ಪ ಅಂದ್ರೆ ಕಪ್ಪ ಅಂದ್ರೆ ಗೊತ್ತದ ನಿಮ್ಗೆ ಎಲ್ಲರಿಗೂ ಅಂತ ಅನ್ಕೊಂಡಿದೀನಿ. ಕಲ್ಪಗಳ ನಂತರ, ಕೆಲವು ಕಪ್ಪಗಳ ನಂತರ ಬುದ್ಧ ಕಾಯ ಅಂತ್ಯ ಆಗ್ತದೆ. ಕೆಲವು ಕಲ್ಪಗಳ ನಂತರ ಧಮ್ಮ ಕಾಯ ಅಂತ್ಯ ಆಗ್ತದೆ. ಕೆಲವು ಕಲ್ಪಗಳ ನಂತರ ಸಂಘ ಕಾಯ ಅಂತ್ಯ ಆಗ್ತದೆ ಅಂತ ತಥಾಗತರು ಆವಾಗಲೇ ನಮ್ಗೆ ಬೋಧನೆ ಮಾಡಿರ್ತಕ್ಕಂಥದ್ದು. ಅದಕ್ಕಾಗಿ ಬುದ್ಧ ಕಾಯ ಇಲ್ಲಿಗೆ ಅಂತ ಆಗ್ತದೇನೋ ನಂತರ ಗೊತ್ತಿಲ್ಲ. ಬಟ್ ಧಮ್ಮ ಕಾಯ ಆದರೂ ನಾವು ಸರಿಯಾಗಿ ರಕ್ಷಣೆ ಮಾಡ್ಕೊಂಡು ಹೋಗೋಣ ಅಂತೇಳಿ ಆ ಧಮ್ಮ ಕಾಯದ ಪ್ರಕಾರ ಎಲ್ಲ ತಥಾಗತ ಗೌತಮ ಬುದ್ಧರ ಬೋಧನೆಗಳನ್ನು ಒಟ್ಟುಗೂಡಿಸ್ತಾರ. ಯಾವಾಗ? ಮೊದಲನೇ ಸಂಘಯಾನದಲ್ಲಿ. ಈ ಕಲ್ಪಗಳು ಅನ್ನೋದ್ರ ಬಗ್ಗೆ ಮತ್ತೊಂದ್ಸತಿ ನಿಮ್ಗೆ ಪರಿಚಯ ಮಾಡ್ತೀನಿ. ಕಪ್ಪ ಅಥವಾ ಕಲ್ಪ. ಒಂದು ಕಲ್ಪ ಆಗ್ಬೇಕಾದ್ರೆ, ಒಂದು ಕಪ್ಪ ಆಗ್ಬೇಕಾದ್ರೆ ಏನಪ್ಪಾ ಎಷ್ಟು ವರ್ಷಗಳು ತಗೊಳ್ತದೆ? ಒಂದು ನಿನ್ನ ನೋಡ್ತೀನಿ ನಾನು, ಬಿಹಾರ, ಒಡಿಸ್ಸಾ ಆ ಕಡೆಲ್ಲ, ರಾಜಸ್ಥಾನ್ ಕಡೆಗೆ ನೋಡ್ತೀನಿ. ಈಗಲೂ ಕೂಡ ಒಂದು ಯೂಟ್ಯೂಬ್ ಅಲ್ಲಿ, ಇವತ್ತು ಬೆಳಗ್ಗೆ ನೋಡಿದೆ ನಾನು, ಯೂಟ್ಯೂಬ್ ಅಲ್ಲಿ ಆಗ್ಲಿ ಟೆಲಿಗ್ರಾಮ್ ಅಲ್ಲಿ, ಒಂದು ತಮ್ಮ ರಾಸನನ್ನು ತುಂಬಿಕೊಳ್ತಕ್ಕಂತ ಒಂದು ಮಡಿಕೆಯಿಂದ ದೊಡ್ಡದಾಗ ಅರಿವೆಗಳನ್ನ ರೆಡಿ ಮಾಡ್ತಾರೆ. ಅರಿವೆ ಅಂತಂದ್ರೆ ಒಂದು ಸ್ಟೋರ್ ಮಾಡಕ್ಕಂತ ಒಂದು ದವಸ ಧಾನ್ಯಗಳು ಸ್ಟೋರ್ ಅನ್ನು ಮಾಡಿರ್ತಾರೆ. ಅದು 7 ಅಡಿ ಎತ್ತರ, 7 ಅಡಿ ಅಗಲ ಇರ್ತಕ್ಕಂಥದನ್ನ ನಾನು ನೋಡಿದ್ದೆ. ಆ ಅರಿವೆ ಒಂದ್ ತೆಳಗಡೆ ತೂತ್ ಹಾಕ್ತಾರ, ತೆಕ್ಕರಂಗ್ ಮಾಡಿದಿರ್ತಾರ. ಆ ಅರಿವಿನ ಸಂಪೂರ್ಣ ಸಾಸಿವೆ ತುಂಬೋದು. ಒಂದು ಕಾಲ್ಪನಿಕ ಒಂದು ಸ್ಕೆಚ್ ಹಾಕಿ ಕೊಟ್ಟಿದ್ದಾರೆ ತಥಾಗತ ಗೌತಮ ಬುದ್ಧರು. ಇದು ಅಭಿಧಮ್ಮದಲ್ಲಿ ನಾವು ನೋಡ್ತೀವಿ ಬಹಳಷ್ಟು. ಒಂದು ಕಲ್ಪ ಆಗ್ಬೇಕಾಗಿತ್ತಂತಂದ್ರೆ ಹೇಗೆ, ಈಗ ಖಗೋಳ ಶಾಸ್ತ್ರಜ್ಞರು ಇದಕ್ಕೆ ಇಷ್ಟು ವರ್ಷ ಅಂತ ತಾನೇ ಹೆಂಗ್ ಗೆಸ್ ಮಾಡಿ ಹೇಳ್ತಾರಲ್ಲ, ಈಗ ಇಷ್ಟು ವರ್ಷದಿಂದ, ಈಗ ಈ ಜೀವಿ ಇಷ್ಟು ವರ್ಷ ಹುಟ್ಟಿದೆ ಅಂತಂದ್ರೆ, ಅದೇ ತರನೇ ತಥಾಗತ ಗೌತಮ ಬುದ್ಧರು ಮೊದಲು ಹೇಳಿದ್ರು, ಒಂದು ಕಲ್ಪಕ್ಕೆ ಒಂದು 7 ಅಡಿ ಆಗಲ್ಲ, 7 ಅಡಿ ಉದ್ದ, 7 ಅಡಿ ಎತ್ತರದ ಒಂದು ಅರಿವಿ ಒಳಗೆ ಸಾಸಿವೆಗಳನ್ನು ತುಂಬೋದು. ಸಂಪೂರ್ಣವಾಗಿ ಸಾಸಿವೆ ತುಂಬಬಹುದು. 100 ವರ್ಷಕ್ಕೊಬ್ಬ ಒಬ್ಬನೇ ಅವಂದೇ ಆಗಿರ್ತಕ್ಕಂಥ ಒಂದು ಜನನ
100 ವರ್ಷಕ್ಕೊಂದು ಬಂದ ಆದ ನಂತರ ಅಲ್ಲಿ ಇರ್ತಕ್ಕಂಥ ಒಂದು ಸಾಸಿವೆನ ತೆಗೆದು ಹೊರಗಡೆ ಹಾಕೋದು. ಆ ಅರಿವೆ ಒಳಗಿರ್ತಕ್ಕಂತ ಒಂದು ಇದೇನಿರ್ತದಲ್ಲ, ಸ್ಟೋರ್ ಮಾಡಿರ್ತಕ್ಕಂತ ಸ್ಟೋರ್ ಒಳಗಿರ್ತಕ್ಕಂಥದ್ದು 100 ವರ್ಷಕ್ಕೆ ಒಬ್ಬವನೇ ಬರ್ಬೇಕು, ಅವನೇ ಬರ್ಬೇಕು. ಮತ್ತೆ 100 ವರ್ಷ ಆದ್ಮೇಲೆ ಮತ್ತೊಬ್ಬ ಬಂದು ಅದರೊಳಗೆ ತೆಗೆದುಗೆಸಲು ಹೊರ ಕಂಪ್ಲೀಟ್ ಆಗಿ 7 ಅಡಿ ಆಗಲ್ಲ, 7 ಅಡಿ ಉದ್ದ, 7 ಅಡಿ ಎತ್ತರದ ಇರ್ತಕ್ಕಂತ ಅಲ್ಲಿ ಸಾಸಿವೆನ ಕಂಪ್ಲೀಟ್ ಆಗಿ ಖಾಲಿ ಆದಾಗ ಅವಾಗ ಒಂದು ಕಪ್ಪ ಅಂತ ಕರಿತೀವಿ, ಒಂದು ಕಲ್ಪ ಅಂತ ಹೇಳ್ತಾರೆ. ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ತಥಾಗತ ಗೌತಮ. ಕಾಶ್ಮೀರದಲ್ಲಿ ಒಂದು ಬಂಡೆ ದೊಡ್ಡದಾಗಿ ಒಂದು ಇಷ್ಟ ಅಗಲ, ಇಷ್ಟ ಉದ್ದ, ಇಷ್ಟಿರ್ತದೆ. ಅದೇ ಕಾಶ್ಮೀರದಲ್ಲಿ ರೇಷ್ಮೆಯನ್ನು, ನಯವಾದ ರೇಷ್ಮೆ, ಆ ಭಾಗದಲ್ಲಿ ಮೃದುವಾದ ರೇಷ್ಮೆದ ಬಟ್ಟೆಯನ್ನು ಬೆಳೆದು 100 ವರ್ಷಕ್ಕೊಮ್ಮೆ ಹುಟ್ಟಿ ಬಂದು ಆ ಒಂದೇ ಸತಿ ಒರೆಸ್ಬೇಕ. ಆ ಬಂಡೆ ಒಂದ್ ಸತಿ ಬಂಡಿ ಮನಿ ತೊಳಿತೀರಿ, ಉಜ್ಜಿ ತೊಳಿತೀರಿ, ಹಂಗಿಲ್ಲ, ನಯವಾಗಿ ಮೃದುವಾಗಿ ಒಂದ್ ಸತಿ ಒರೆಸಿ ಹೋಗ್ಬೇಕ 100 ವರ್ಷ. ಆ ಬಂಡೆ ಎಲ್ಲ ಕರಗಿ ಹೋದ ನಂತರ ಕಂಪ್ಲೀಟ್ ಕರಗಿದಾಗ ಅದು ಒಂದು ಕಲ್ಪ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಇನ್ನೊಂದು ಎಕ್ಸಾಂಪಲ್ ಅನ್ನು ಕೊಡ್ತಾರೆ ತಥಾಗತ ಗೌತಮ. ಏನಪ್ಪ ಎಕ್ಸಾಂಪಲ್ ಅಂದ್ರೆ, 100 ವರ್ಷಕ್ಕೊಮ್ಮೆ ಒಬ್ಬ ಮನುಷ್ಯ ಹುಟ್ಟಿ ಆತನ ಏನು ಮೂಳೆಗಳು ಏನಿರ್ತಾವಲ್ಲ, ಮೂಳೆಗಳಲ್ಲಿ ಒಂದ್ ಸ್ಥಳದಲ್ಲಿ ಹಾಕೋದು. ಆ ಸ್ಥಳಗಳಲ್ಲಿ ಹಾಕಿದ್ರೆ ಆ ಸ್ಥಳದಲ್ಲಿ ಇರ್ತಕ್ಕಂಥ ಮೂಳೆಗಳು ಹಿಮಾಲಯ ಪರ್ವತದಷ್ಟು ಎತ್ತರವಾದಾಗ ಅದು ಒಂದು ಕಲ್ಪ ಅಂತೇಳಿ. ಅವಾಗೆ ಮ್ಯಾಥಮೆಟಿಕ್ಸ್ ಬಗ್ಗೆ ನಾವು ಬೋಧನೆ ಮಾಡಿರ್ತಕ್ಕಂಥದ್ದು ಬುದ್ಧ ಶಾಸನ. ಅವಾಗೆ ನಮಗೂ ಬೋಧಿಸಿರ್ತಕ್ಕಂಥದ್ದು, ಎಲ್ಲವನ್ನು ಕಲಿಸ್ಕೊಟ್ಟಿರ್ತಕ್ಕಂಥದ್ದು ಬುದ್ಧ ಶಾಸನ. ಯಾಕಂತಂದ್ರೆ ಇದು ಸಾಮಾನ್ಯ ಅಷ್ಟೇ ಹೇಳಿಲ್ಲ ನಮ್ಗೆ, ಇಷ್ಟಕ್ಕೆ ಮುಗುದಿಲ್ಲ, ಇಷ್ಟೇ ಹೇಳಿದೆ ಬುದ್ಧ ಶಾಸನ. ನಮಗೆ ಇತಿಪಿ ಪಾಠ ಅಂದ್ರೆ ಎಲ್ಲಾ ಪಾಠವನ್ನು ಕಲಿಸಿಕೊಟ್ಟಿರ್ತಕ್ಕಂಥದ್ದು. ಇತಿಪಿ ಪಾಠ ಬುದ್ಧ ಶಾಸನ ಏನಂದ್ರೆ ಎಲ್ಲಾ ಪಾಠವನ್ನು ಬೋಧಿಸಿರ್ತಕ್ಕಂಥದ್ದು ಬುದ್ಧ ಶಾಸನ ಅಂತ ಅನ್ನೋದು ಗೊತ್ತಾಗ. ಅದನ್ನೇ ನಾವು ಬಳಸ್ಕೊಳ್ತಾ ಹೋಗಿದ್ದೀವಿ ಇಲ್ಲಿಯವರೆಗೂ. ಮುಂದುವರಿದು ಹೋಗ್ತಾ ಹೋಗ್ತಾ ಎಲ್ಲಿ ಗಂಟ ಹೋಗೋಣ ಅಂತಂದ್ರೆ, ನಮ್ಗೆ ಯಾವ್ದ್ರ ಮೂಲಕ ಪಾಲಿ ಸಾಹಿತ್ಯ ಗೊತ್ತಾಗ್ತದ ಅಂತಂದಾಗ ಸಮ್ಮೇಳನಗಳು ಏನಾಗಲ್ಲ, ಸಂಘಾನಿಗಳು ಆಗ್ತಾವ ನೋಡ್ರಿ. ಸಂಘಾನಿಗಳಾದಾಗ ಒಂದೊಂದು ಹೊಸದನ್ನ ತಗೋತಾ ಹೋಗ್ತಾರಂತ ಹೇಳ್ತಾರೆ. ನಾಟೆ ಹೊಸದನ್ನ ತಗೊಂಡಿಲ್ಲ, ಅದನ್ನೇ ಪರಿಶೀಲನೆ ಮಾಡಿ ಕರೆಕ್ಟ್ ಆಗಿದೆಯಿಲ್ಲ ಅಂತ ತಿಳಿಗಿಸಲು ಅದಕ್ಕೆ ಹೋಲಿಕೆ ಮಾಡಕ್ ಹೋಗ್ತಾರ ಸಂಘಾನಿ ಮಾಡಿದಾಗ. ಅದರೊಳಗೆ ಒಂದು ಸಂಘಯಾನದಲ್ಲಿ ತಥಾಗತ ಬೋಧಿಸತ್ವ ಬಾಬಾ ಸಾಹೇಬ್ರು ಕೂಡ ಪಾಲ್ಗೊಂಡಿರ್ತಕ್ಕಂಥದ್ದು. ಅಲ್ಲಿ ಗಂಟೆ ಹೋದಾಗ ಅವಾಗ ನಮಗೂ ಸಂಪೂರ್ಣವಾಗಿ ತ್ರಿಪಿಟಕ ಯಾವ ಭಾಷೆಯಲ್ಲಿತ್ತು, ಏಕೆ ಅದನ್ನ ಹಂಗೆ ಇದೆ, ಯಾಕೆ ಚೇಂಜ್ ಮಾಡಿಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತದ. ಅಲ್ಲಿವರೆಗೂ ನಾವು ಈ ಒಂದು ಪಾಲಿಯ ಪೂರ್ವ ಪರಿಚಯ ನಾವು ಧಮ್ಮ ಸಂಗೀತಿಯನ್ನು ನೋಡಿದಾಗ ಮಾತ್ರ ಅರ್ಥ ಆಗಕ್ಕೆ ಸಾಧ್ಯ. ಧಮ್ಮ ಸಂಗೀತಿ ನೋಡ್ಕಂತ ಹೋಗೋಣ. ಧರ್ಮ ಸಂಗೀತಿ ನೋಡಿದಾಗ ಆ ನಂತರ ಈ ಶಾಸನಗಳನ್ನ ಅಧ್ಯಯನ ಮಾಡ್ತಾ ಹೋಗೋಣ. ಅದಕ್ಕಾಗಿ ನಾನೊಂದು ಸ್ಕ್ರೀನ್ ಮೇಲೆ ಹಾಕಕ ನಿಮ್ಮ ಜೊತೆಗೆ ಇಷ್ಟ ಪಡ್ತೀನಿ. ಅದನ್ನು ನೀವು ಬರ್ಕರಿ. ನಮ್ಮ ಜೀವನದಲ್ಲಿ ಇದು ಬಹಳಷ್ಟು ಅವಶ್ಯಕತೆ ಇರತಕ್ಕಂಥದ್ದು. ಹೇಗೇನದ ನೋಡಿ. ಇವು ಗುಣಗಳು ನಮ್ಮಲ್ಲಿ ಇರ್ಬೇಕು ಅಂತ ಅನ್ನೋದಕ್ಕೆ ತಥಾಗತರ ಗೌತಮ ಬುದ್ಧರೇ ಇದನ್ನು ಬಹಳಷ್ಟು ಸತಿ ಹೇಳಿರ್ತಕ್ಕಂಥ ಈ ಗುಣಗಳು ನಮ್ಮ ಹತ್ರ ಇದ್ದಾಗ ಮಾತ್ರ ನಾವು ಎಲ್ಲವನ್ನು ಕಲಿಬಹುದು ಅನ್ನೋದಕ್ಕೆ ಒಂದು ಇಲ್ಲಿ ಕಾಣಿಸ್ತದೆ ಎಲ್ಲರಿಗೂ. ಕಾಣಿಸ್ತಾ ಇದೆಯಾ ಸರ್? ಈಗ ನೋಡಿ, ಸತ್ತ ಅಸದಮ್ಮ ಅಂದ್ರ 7 ಕೆಟ್ಟ ಪರಿಸ್ಥಿತಿಗಳು ಅಂತ. ಸತ್ತ ಅಸದಮ್ಮ ಕಾಣಿಸ್ತಾ ಇದೆಯಾ ಸರ್? ಕಾಣಿಸ್ತಾ ಇಲ್ಲ.
ಹಾ ನೋಡ್ರಿ, ಸತ್ತ ಅಸದಮ್ಮ ಅಂದ್ರೆ 7 ಕೆಟ್ಟ ಪರಿಸ್ಥಿತಿಗಳು ಅಂತ. ಸತ್ತ ಅಸದಮ್ಮ. ಹಾ 7 ಕೆಟ್ಟ ಪರಿಸ್ಥಿತಿಗಳು. ಯಾವ ಕೆಟ್ಟ ಪರಿಸ್ಥಿತಿಗಳು ನಮ್ಮ ಮೇಲೆ ಬೀರ್ಬೋದು ಅನ್ನೋದಕ್ಕೆ. ಏಳು ಕೆಟ್ಟ ಪರಿಸ್ಥಿತಿಗಳು. ಸರಿ. ಒಂದನೇದು ಅಸದ್ದು ಓತಿ. ಅಸದ್ದೋ ಅಸದ್ದೋ ಓತಿ. ಒಂದನೇದು ಅಸದ್ದೋ ಓತಿ. ಓತಿ. ಹಾ ಓತಿ. ಹನುಮಂತ ಓತಿ. ಎರಡನೇದು ಅಹಿರಿಕೋ. ಯಾವ್ದು ಸರ್? ಅಹಿರಿಕೋ. ಅಹಿರಿಕೋ. ಅನುತಪ್ಪಿ. ಮೂರನೇದು ಅನುತಪ್ಪಿ. ಅನುತಪ್ಪಿ. ತಪ್ಪೆ. ಹಾ ಕಾದ್ ಬಿಡುಕ್ ಕಾದತ್ತು, ಪೀದ್ ಬಿಡುಕ್ ಪೀದತ್ತು. ಅಪ್ಪ ಸುತ್ತೋ. ಅಪ್ಪ ಸುತ್ತೋ. ಸೂದ್ ಬಿಡುಕ್ ಸಾದತ್ತು. ನಾನು ಆಮೇಲೆ ಗ್ರೂಪ್ ಅಲ್ಲೇ ಶೇರ್ ಮಾಡ್ತೀನಿ ಅಂತ. ಇದಾದ ನಂತರ ಬರ್ಕೊಳ್ಳಿ. ಸರಿ ಸರ್. ಕುಸಿತೋ. ಕುಸಿತೋ. ಎಂತ ಸರ್? ಕುಸಿತೋ. ಹಾ ಕುಸಿತೋ. ಕುಸಿತೋ. ಮುತ್ತ ಸತಿ. ಮುತ್ತ ಸತಿ. ಹಾ ಮುತ್ತ ಸತಿ. ಸತಿ ಮುತ್ತ ಸತಿ. ಸರಿ ಸರ್. ಮುತ್ತ ಸತಿ. ದುಪ್ಪಣ್ಣೋ. ದುಪ್ಪಣ್ಣೋ. ಹಾ ಪಣ್ಣು. ದುಪ್ಪಣ್ಣೋ. ದುಪ್ಪಣ್ಣೋ. ಇವುಗಳನ್ನ ಹೇಳ್ತಾರೆ. ಯಾವ ರೀತಿ ಕನ್ನಡದಲ್ಲಿ ಇವುಗಳು ಏನಂತಂದ್ರೆ ನೋಡಿ, ನಂಬಿಕೆಯ ಕೊರತೆ. ನಂಬಿಕೆಯ ಕೊರತೆ ಇತ್ತಂತಂದ್ರೆ ನಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ನಂಬಿಕೆಯ ಕೊರತೆ. ಯಾಕಂದ್ರೆ ಅದನ್ನ ಮೊದಲು ಪರಿಶೀಲನೆ ಮಾಡಲಾರದೆ ನಂಬಿಕೆ ಕೊರತೆ ಆಗಿರ್ತದ. ಪರಿಶೀಲನೆ ಮಾಡಿ ನಂಬಬೇಡ್ರಿ ಬೇಕಾದ್ರೆ. ಅದಕ್ಕೆ ಓಪನ್ ಅಂತ ಹೇಳ್ತಿರ್ತಾರೆ. ಇಲ್ಲಿ ಬಂದು ನೋಡ್ರಿ ಅಂತ ಹೇಳಿದ್ದು ತಥಾಗತ ಗೌತಮ ಬುದ್ಧರು. ನೈತಿಕ ನಾಚಿಕೆ ಇಲ್ಲದಿರ್ತಕ್ಕಂಥದ್ದು. ನೈತಿಕ ನಾಚಿಕೆ ಒಂದು ಇರ್ಲಾರ್ದೆ ಇತ್ತಂತಂದಾಗ ಅಲ್ಲಿ ಕೂಡ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ನೈತಿಕ ಭಯವಿಲ್ಲದೆ ಇರತಕ್ಕಂಥವ್ರಿಗೂ ಕೂಡ ಕೆಟ್ಟ ಪರಿಸ್ಥಿತಿಗಳನ್ನು ಎದುರಾಗಬಹುದು. ಮತ್ತ ಇನ್ನೊಂದು ಕಡಿಮೆ ಶ್ರವಣ ದೋಷ. ಕಡಿಮೆಯನ್ನು ಕೇಳಿರ್ತಕ್ಕಂಥದ್ದು. ಸ್ವಲ್ಪ ಕೇಳಿದಿರ್ತೀವಿ, ಎಲ್ಲಾನ ಕೂಡ ಕೇಳಿದೀವಿ ಅನ್ನೋದು. ಅದು ಕೂಡ ಕೆಟ್ಟ ಪರಿಣಾಮಗಳು ನಮ್ಮ ಮೇಲೆ ಬೀರ್ಬಹುದು. ಸೋಮಾರಿತನ. ಆಮೇಲೆ ಸೋಮಾರಿಗಳಾಗಬಾರ್ದು ನಾವು. ಸೋಮಾರಿತನ. ನೆಕ್ಸ್ಟ್ ಗೊಂದಲಮಯ ಮನಸ್ಸಿನಿಂದ ಕೂಡಿರಬಾರ್ದು. ಅದು ಗೊಂದಲ ಮನಸ್ಸಿಗೆ ಈ ಕಡೆಂದು ಆ ಕಡೆಂದು. ನಾವ್ ಇಲ್ಲೊಂದು ಮಾಡಿದ್ರೆ ಇನ್ನೊಂದು ಅಲ್ಲೊಂದು ಗಮನ ಆಗ್ತದೆ. ಅದಕ್ಕಾಗಿ ತಥಾಗತ ಗೌತಮ ಬುದ್ಧರು ಧ್ಯಾನದಲ್ಲಿ ಅತಿ ಹೆಚ್ಚು ಮಹತ್ವ ವರ್ಕ್ ಕೊಟ್ಟಿರ್ತಕ್ಕಂಥದ್ದು ಧ್ಯಾನಕ್ಕೆ, ಪ್ರಜ್ಞೆಗೆ, ನಿಮ್ಮ ಒಂದು ಸ್ಥಿತಿಗೆ ಪ್ರಜ್ಞೆಯಿಂದ ಇರ್ರಿ ಅಂತ ಹೇಳಿಸಿದ್ರು. ಸೋಮೇರಿತನ ಒಂದು. ಅದಾದ ನಂತರ ಬುದ್ಧಿವಂತಿಕೆಯಲ್ಲಿ ದುರ್ಬಲತೆ. ನಮ್ಮಲ್ಲಿ ಎಲ್ಲಾ ಜ್ಞಾನ ಇರ್ತದ, ಇದ್ರೂ ಕೂಡ ಅರ್ಧಂಬರ್ಧ ಕೇಳಿದೆ ಅಂದ್ರೆ ದುರ್ಬಲರಾಗ್ತೀನಿ. ನೀವು ಬುದ್ಧಿವಂತಿಕೆಯಲ್ಲಿ ದುರ್ಬಲತೆ. ದುರ್ಬಲ. ಬುದ್ಧಿವಂತಿಕೆಯಲ್ಲಿ ದುರ್ಬಲ. ಇವು ಕೆಟ್ಟ ಪರಿಣಾಮಗಳು ನಮ್ಮ ಮೇಲೆ ಬೀರ್ತಾ ಇರ್ತಕ್ಕಂಥದ್ದು. ಅದಕ್ಕಾಗಿ ನಾವಿವು ಕೆಟ್ಟ ಪರಿಣಾಮಗಳು ಬೀರ್ಬಾರ್ದಾಗಿತ್ತಂತಂದ್ರೆ ನಾವೆಲ್ಲವನ್ನು ಕೂಡ ಯೋಚಿಸಿ ನಾವು ಹೆಜ್ಜೆ ನೀಡಬೇಕಾಗಿದೆ.
ಅಂತ ಹೇಳೋದರ ಜೊತೆಯಲ್ಲಿ ಇಲ್ಲಿವರೆಗೂ ನನಗೆ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸರ್ ಏಳನೇದು ಹೇಳಲಿಲ್ಲ ಬಂದು ಅದಿದ್ರಲ್ಲಿ ಗ್ರೂಪ್ ಅಲ್ಲಿ ಹಾಕಿದ್ದೀನಿ ನೋಡಿ ಸರಿ ಸರ್. ನಮೋ ಬುದ್ಧಾಯ, ಜೈ ಭೀಮ್, ಎಲ್ಲರಿಗೂ ಸಾಧು ಸಾಧು ಸಾಧು. ಸಾಧು ಸಾಧು ಸಾಧು. ಯಾರಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬಹುದು, ಏನಾದ್ರೂ ಇದರಿಂದ ಮುಂದೆ ಯಾರಾದ್ರೂ ಹೇಳ್ಬಹುದು ವಿಚಾರ. ನಮೋ ಬುದ್ಧಾಯ ಸರ್. ರಣಧೀರವ್ರೆ, ಹಾ ಸರ್, ನಮೋ ಬುದ್ಧಾಯ, ಜೈ ಭೀಮ್ ಸರ್. ಈಗ ಪ್ರಥಮ ಧಮ್ಮ ಸಂಗ್ರಹಯನ ಭಗವಾನ್ ಬುದ್ಧರ ಮಹಾಪರಿನಿಬ್ಬಾಣದ 3 ತಿಂಗಳ ನಂತರ ನಡೀತು ಅಂತ ನಾವು ತಿಳ್ಕೊಂಡಿದೀವಿ, ಹೌದಾ ಅಲ್ವಾ? ಒಂದು Yes, ಖಂಡಿತ. ಎಸ್ ಸರ್, ಖಂಡಿತ 3 ತಿಂಗಳ ನಂತರ ನಡೆಯಿತು. ಯಾಕಂತಂದ್ರೆ ಯಾಕಷ್ಟು ಸ್ವಲ್ಪ ಟೈಮ್ ಅನ್ನ ಯಾಕೆ ತಗೊಳುತ್ತೆ ಅಂತ ಅನ್ನೋದಕ್ಕೆ ಒಂದೇ ಕಾರಣ, ಆನಂದ ಬಂತೇಜ್ ಅವರು ಬೇಕಾಗಿತ್ತು ಆ ಸಂಘದಲ್ಲಿ. ಯಾಕಂದ್ರೆ ಸಂಪೂರ್ಣವಾಗಿ ತಿಳಿದುಕೊಂಡವ್ರೆ, ವಿನಯವನ್ನು ಸಂಪೂರ್ಣವಾಗಿ ಹೊಂದಿರ್ತಕ್ಕಂಥವ್ರು ಆನಂದ ಬಂತೇಜ್ ಅವರಾಗಿದ್ರು. ಅವರು ಒಂದು ಅನಂತ ಸ್ಥಿತಿ ತಲುಪಬೇಕಾದ್ರೆ ದಿನಗಳು ತೆಗೆದುಕೊಳ್ಳೋ ಸಲುವಾಗಿ ಕಷ್ಟ ದಿನಗಳು ಬೇಕಾಯ್ತು ಅಂತ ನಾವು ನೋಡ್ತೀವಿ ಸರ್. ಹಾಗೆ ತ್ರಿಪೀಠಿಕದ ಬರವಣಿಗೆ ಆಯ್ತು ಅಂತ ಅಂದ್ರೆ, ತ್ರಿಪೀಠಿಕದ ಬರವಣಿಗೆ ಆಗಿತ್ತು ಸಾಮಾನ್ಯ 4ನೇ ಸಂಗಾಯನದಲ್ಲಿ ಅಂತ ಅನ್ಸುತ್ತೆ. ಅದು ನನಗೂ ಡೆಫಿನೆಟ್ ಗೊತ್ತಿಲ್ಲ, ಬಟ್ ತ್ರಿಪೀಠಿಕದ ಬರವಣಿಗೆ ಲಿಪಿನಲ್ಲಿ ಬಂದಿದ್ದು 4ನೇ ಸಂಗಾಯ. ಏನಿದೆ ಗೊತ್ತಾ, ಇಲ್ಲಿ ಬರವಣಿಗೆ ಬಂದದ್ದು 4ನೇ ಸಂಗಾಯನದ ನಂತರ ನಮಗ್ ಬರವಣಿಗೆ ಬಂದಿದೆ ಅಂತ ನಾವಂತೀವಿ, ಬಟ್ ಇಲ್ಲ, ಆದ್ರೆ 2ನೇ ಸಂಗಾಯನದಲ್ಲೇ ಬರವಣಿಗೆ ಆಗಿರ್ತಕ್ಕಂಥದ್ದು. ಈಗ ಜೀವಕನ ನಾವು ತಗೊಳ್ತೀವಿ, ಜೀವಕ ಯಾರು ಹಾಗಾದ್ರೆ? ಜೀವಕನ ತಗೊಳ್ತೀವಿ ಸರ್. ಜೀವಕನ ಎಕ್ಸಾಂಪಲ್ ತಗೊಳ್ಳೋಣ, ಉದಾಹರಣೆ. ಜೀವಕ ಯಾರು? ತಥಾಗತ ಗೌತಮ ಬುದ್ಧರಿಗೆ ಚಿಕಿತ್ಸೆಯನ್ನು ಕೊಟ್ಟಿರ್ತಕ್ಕಂಥವ್ರು ಜೀವಕ. ವೈದ್ಯ ಜೀವಕ ಅಧ್ಯಯನ ಮಾಡಿ ಬಂದ. ಎಲ್ಲಿ ಹೋಗಿ ಅಧ್ಯಯನ ಮಾಡಿ ಬಂದ? ಯಾವ ವಿಶ್ವವಿದ್ಯಾಲಯ ಕಳಿಸಿದ್ದ? ಯಾರು ಕಳಿಸಿದ್ರು ಅಂದ್ರೆ ಬಿಂಬಸಾರ ಕಳಿಸಿದ್ರು, ರಾಜ್ಯ ಬಿಂಬಸಾರ. ಆತನು ವಿಶ್ವವಿದ್ಯಾಲಯ ಯಾವ್ದು ಅಂತಂದ್ರೆ ತಕ್ಷಶಿಲದ ವಿಶ್ವವಿದ್ಯಾಲಯ ಕಳಿಸಿದ್ರು. ವಿಶ್ವವಿದ್ಯಾಲಯ ಇತ್ತವಾಗ ಬೋಧನೆ ಹೇಳಿಕೊಡ್ತಕ್ಕಂತ ವಿಶ್ವವಿದ್ಯಾಲಯ ಬರವಣಿಗೆದು. ಅಂದ್ರೆ ನಮ್ಗೆ ಅರ್ಥ ಮಾಡ್ಕೋಬೇಕು ನಾವಲ್ಲೇ. ಅವಾಗೆ ಹಿಂಗಾದ್ರೆ ಇದಾಗ್ತದ, ನಮಗ್ ಏನಾಗಿ ಉಳಿಬೇಕಂತಂದ್ರೆ ಅದಕ್ಕಾಗಿ ಗೌತಮ ಬುದ್ಧರು ಹೇಳಿದ್ರು, ಬುದ್ಧ ಕಾಯ ಅಂತ ಆಗ್ತದ, ಧಮ್ಮ ಕಾಯ ಬರ್ತದ. ಧಮ್ಮ ಕಾಯ ಅಂತಂದ್ರೆ ಬೋಧನೆಗಳೇ, ಅವೇ ಬೋಧನೆಗಳೇ ನಮ್ ಗುರುಗಳು. ಅದಕ್ಕಾಗಿ ಬಾಬಾ ಸಾಹೇಬ್ರು ಏನ್ ಮಾಡಿದ್ರು ನಮ್ಗೆ, ಅದು ಬೋಧನೆಗಳನ್ನ ಜೀವಂತಿಕೆ ತುಂಬಬೇಕು. ಉಳಿದಿರ್ತಕ್ಕಂಥ ಧಮ್ಮ ಕಾಯ ಅಂತ ಆಗಿದೆ, ಈಗ ಬುದ್ಧ ಕಾಯದಲ್ಲಿ. ಅಂದ್ರೆ ಬುದ್ಧರನ್ನ ನೋಡ್ಬೇಕಾದ್ರೆ ಎಲ್ಲಿ ಎದರಲ್ಲಿ ನೋಡೋಣ ಅಂತಂತಂದ್ರೆ ಈ ಒಂದು ಬುದ್ಧರ ಬೋಧಿಸಿರ್ತಕ್ಕಂಥ ಉಪದೇಶಗಳಲ್ಲಿ ನೋಡೋಣ ಅಂತಂತೆ ಓಡನ್ನು ತಗೊಳ್ತಾರ ಜಾಸ್ತಿ. ತಥಾಗತರ ಹೇಳಿರ್ತಕ್ಕಂಥದ್ದು ಈಗ ಇದರಲ್ಲಿ. ಅದಕ್ಕಾಗಿ ಮತ್ತೆ ಪರಿಶೀಲನೆ ಹಿಂಗ ಆಗ್ಬಾರ್ದು ಅಂತೇಳಿ ಅಶೋಕ ಮಹಾರಾಜರ ಮುಂದೆ 3ನೇ ಸಂಗಾಯನದಲ್ಲಿ ಏನೇನ್ ಮಾಡ್ತಾರೆ ಅನ್ನೋದು ನಮ್ಗೆಲ್ಲರಿಗೂ ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ. ಬಹಳಷ್ಟು ಜನರು ಒಂದು ಬಿಕ್ಕು ಸಂಘಕ್ಕೆ ಏನೇನು ಬೇಕು ಅದನ್ನು ಕೊಟ್ಟು, ಕೆಲವರು ಹರಿಹರ ಮಾತ್ರ ಇಟ್ಕೊಂಡು, ಇರ್ಲಾರ್ದವ್ರನ್ನ ಕೆಲವ್ರನ್ನು ಇದು ಮಾಡಿ, ಆಸಕ್ತರು ಬಿಕ್ಕು ಸಂಘಕ್ಕೆ ಪೂರ್ಣ ಡೆಡಿಕೇಟ್, ಧಮ್ಮಕ್ಕೆ ಡೆಡಿಕೇಟ್ ಇರೋರ್ನ ಇಟ್ಕೊಂಡು ಅವ್ರಿಗೆ ಉಳುಕಿದವರಿಗೆ ತಮ್ಮ ವೃತ್ತಿಗೆ ಅನುಗುಣವಾಗಿ ಕೆಲಸಗಳನ್ನು ಕೊಟ್ಟು ಕಳಿಸ್ತಾರೆ. ಅವ್ರಿಗೆ ಏನೇನು ಬೇಕು ವರಗಳನ್ನು ಕೊಟ್ಟು ಕಳಿಸ್ತಾರೆ ಅನ್ನೋದು ನಾವು ನೋಡ್ತೀವಿ. ಇದು ಮೊದಲೇ ರಚನೆ ಆಗಿರ್ತಕ್ಕಂಥದ್ದು ಸರ್. ಇಷ್ಟೇ ಅರ್ಥ ಮಾಡ್ಕೋಬೇಕು ನಾವ್. ಅದೇ ಇಲ್ಲಿವರೆಗೆ ನಾವ್ ಏನ್ ಮಾಡಿದೀವಿ ಅಂತಂದ್ರೆ, ಅವಾಗ ಹೇಳಿದೀನಿ ಗಾಂಧಾರ ಸೇನ ಕತೆ ತರ ಆಗಿದೆ, ಕತೆ ಕೇಳಿದೆ ನಾನು, ಆ ತರ ಆಗಿದೀವಿ ಅಂತ ಅನ್ನೋದಕ್ಕೆ ಒಂದಿದೆ. ಈಗ ಜೀವಕನಕ್ಕಿಂತ ಮೊದಲೇ ಅವಾಗ ಜೀವಕನಕ್ಕಿಂತ ಹಿಂದೆ ಪಂಡಿತರಿದ್ರಿ ಅಂತ ಅನ್ನೋದು ಗೊತ್ತಾಗುತ್ತೆ ನಮ್ಗೆ. ಓಕೆ ಸರ್, ಮತ್ತ ಏನಾದರೂ ಥ್ಯಾಂಕ್ ಯು. ಹೇಳ್ತಾರೆ ಸರ್. ಯಪ್ಪ ಸರ್,
ಏನಾದರೂ ಪ್ರಶ್ನೆ ಇದೆಯಾ ಸರ್? ಏನ 5 ನಿಮಿಷಗಳ ಕಾಲ ಇದೆ, ಯಾರಾದ್ರೂ ಕೇಳ್ಬಹುದಾದ್ರೆ ಇವತ್ತಿನ ಒಂದು ಸರ್ ಜರ್ನಿಲಿದ್ದೆ. ಈಗ ಏನ್ ನೀವ್ ಹೇಳಿರೋದೆಲ್ಲ ನಾನ್ ರೈಟಿಂಗ್ ಮಾಡ್ಕೋಬೇಕಷ್ಟೇ ಈಗ ಕುತ್ಕೊಂಡು. ಅದ್ ರೆಕಾರ್ಡಿಂಗ್ ಆಗ್ತಿರಲ್ಲ ಗ್ರೂಪ್ ಅಲ್ಲಿ. ಅನುಪಮ ಮೇಡಮ್ ಏನಾದರೂ ಪ್ರಶ್ನೆ ಇದೆಯಾ ಮೇಡಮ್? ಏನಾದರೂ ಪ್ರಶ್ನೆ, ಯಾರ್ದಾದ್ರೂ ಪ್ರಶ್ನೆ ಇದೆಯಾ? ಪ್ರಶ್ನೆ ಇದ್ರೆ ಕೇಳ್ಬಹುದು, ಇಲ್ಲಂದ್ರೆ ಇದ್ರು ಕೆಲವು ಸರ್ ರಣದೀಪ್ ಸರ್. ಸರ್ ನನ್ನ ಕ್ವಶನ್ ರಣದೀಪ್ ಸರ್. ಹೇಳ್ರಿ ಲಕ್ಷ್ಮಣ್ ಸರ್. ಸರ್ ಅಲ್ಮಿಡಿ ಶಾಸನದ ಬಗ್ಗೆ ಸ್ವಲ್ಪ ಹೇಳಿದ್ರಿ ಸರ್ ತಾವು. ಮತ್ತೆ ಇದು ಅಶೋಕನ ಸಾಮ್ರಾಟ್ ಅಶೋಕನ ಬಗ್ಗೆನೂ ಹೇಳಿದ್ರಿ ಸರ್. ಈಗ ಅಲ್ಮಿಡಿ ಶಾಸನ ಬಂದು 450ನೇ ಕ್ರಿಸ್ತ ಪೂರ್ವ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಯ್ತು ಸರ್. ಏನಿಲ್ಲ, ಅಲ್ಮಿಡಿ ಶಾಸನ ಕಿಂತ ಮೊದಲು ಯಾರನ್ನಂದ್ರೆ ಅಲ್ಮಿಡಿ ಶಾಸನ ಕದಂಬರದ ಅಂತ ಕರಿತೀವಿ. ಕದಂಬರ ಶಾಸನ, ಕದಂಬರ ಸ್ಥಾಪಕ ಯಾರಂದ್ರೆ ಮಯೂರವರ್ಮ, ಮಯೂರ ಶರ್ಮ ಅಂತ ಕರಿತೀವಿ. ವರ್ಮ ಅದು ಮಯೂರವರ್ಮ. ಈ ಮಯೂರವರ್ಮ ಅವರು ಚಂದ್ರವಳಿ ಶಾಸನವನ್ನು ಕೆತ್ತನೆ ಮಾಡಿದ್ದಾರೆ. ಅವರು ಪಾಲಿಯಲ್ಲೇ ಕಿತ್ತಿದ್ದಾರೆ. ಅಲ್ಮಿಡಿ ಶಾಸನ ಅಂತೀರಿ, ಪಾಲಿಯಲ್ಲೇ ಇದೆ ಅದು. ಅದಕ್ಕಾಗಿ ಅದು ಎಕ್ಸಾಂಪಲ್ ತಗೊಂಡೆ. ಅಲ್ಲಿ ಎಲ್ಲಿವರೆಗೆ ಪಾಲಿ ಬರ್ತದ ಅನ್ನೋದಕ್ಕೆ ನಾನು ಅದೊಂದು ಎಕ್ಸಾಂಪಲ್ ತಗೊಂಡೆ. ಕನ್ನಡ ಅನ್ಕಂತ ನಮ್ಮ ತಲೆ ಮೇಲೆ ಒರೆಸಿದಾರೆ, ನಾವ್ ಅದೇ ಎನ್ನಡ ಅನ್ಕಂತ ಮುಂದೆ ನಡೆದಿದೀವಿ. ಹೌದಾ? ಬಟ್ ಯಾಕೆಂತಂದ್ರೆ ನಮ್ ಕೊಟ್ಟಿರ್ತಕ್ಕಂಥದ್ದು ಈ ವರ್ಡ್ ಬ್ರಾಹ್ಮಿನ ವರ್ಡ್ ಕೊಟ್ಟಿದಾರಲ್ಲ, ಬ್ರಾಹ್ಮಿ, ಪ್ರಾಕೃತ, ಪಾಲಿ ಇವೆಲ್ಲ ಒಂದೇ ಇದ್ದಾಗ ಹಿಂಗೆ ಒಂದು ಕಥೆನೆ ಕೇಳ್ಕೊಂತ ಹೊಂಟಿವಿ. ಮುಂದೆ ಹೋಗ್ತಾ ಹೋಗ್ತಾ ಆ ಶಾಸನನ ಕೂಡ ಬಿಡಿಸ್ತೀವಿ ಸರ್. ಅವಾಗ ತಾನೇ ಹೊರ ಬರುತ್ತೆ, ಎಲ್ಲರಿಗೂ ಗೊತ್ತಾಗ್ತದ ಅಲ್ಲಿ ಏನಿದೆ ಅನ್ನೋದು. ಮೊದಲು ಮೂಲ ನಮ್ಗ ತಿಳ್ಕೊಳ್ಳೋಣ. ಅಶೋಕ ಯಾರು, ಅಶೋಕ ಏನೇನು ಕೆತ್ತನೆ ಮಾಡಿದ, ಅಶೋಕಂದೇನಿದೆ, ಅಶೋಕ ನಮಗೇನತ್ತಡ ಒಂದ್ ಸ್ಟೆಪ್. ಮತ್ತ ಇದೇ ತರ ಎಲ್ಲಾ ಶಾಸನಗಳನ್ನು ನೋಡ್ಕಂತ ಹೋಗೋ ಒಂದು ಗುರಿ ಇಟ್ಕೊಂಡಿದೀವಿ. ಅದಕ್ಕೆ ಒಂದು ಎಕ್ಸಾಂಪಲ್ ತಗೋ ಸಲಕ್ ಇದು ಮಾಡಿದೆ ನಾನು. ನಾವು ಎಷ್ಟು ತುಂಬಾ ಧನ್ಯವಾದ ಸರ್. ವೆಲ್ಕಮ್. ಹಲೋ ಹಾ ಸರ್, ಯಾರ್ದು ಪ್ರಶ್ನೆ ಇದ್ರೆ ಹೇಳ್ಬಹುದು ಸರ್. ನವೋದಯ ಸರ್. ಈಗ ಜರ್ನಿಯಿಂದ ಕೆಳಗಿರ್ತೀನಿ ಸರ್. ಚಂದ್ರವಳ್ಳಿ ಅಂದ್ರೆ ಇನ್ನೇನು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲೇ ಬರುತ್ತೆ ಸರ್. ಚಂದ್ರವಳ್ಳಿ ಶಾಸನ ಚಂದ್ರವಳ್ಳಿ ಶಾಸನ ಸರ್. ಕಾಕುಸ್ತವರ್ಮಂದಲ್ಲ, ಅದು ಕಾಕುಸ್ತವರ್ಮ ಕೆತ್ತನೆ ಮಾಡಿರ್ತಕ್ಕಂತ ಚಂದ್ರವಳ್ಳಿ ಶಾಸನ. ಹೌದು ಸರ್. ಈಗ ನೀವ್ ಹೇಳ್ತಾ ಇರೋದು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲೇ ಬರುತ್ತಲ್ಲ ಸರ್? ಎಸ್ ಸರ್, ಅದೆಲ್ಲ ಪಾಲಿಯಲ್ಲೇ ಇರೋದು ಸರ್. ಸಂಸ್ಕೃತ ಒಂದು ಪದನೇ ಸಿಗಲ್ಲ. ಪಾಲಿನೇ ಸರ್. ಒಂದು ಪದನೇ ಸಿಗಲ್ಲ ಸಂಸ್ಕೃತ ಅಂತ ಹೇಳಿ ನಮ್ಗೆ ಹಾಕಿದ್ದಾರೆ. ಬಟ್ ನಾ ಬರ್ಬೇಕಾಗಿದೆ ಅಲ್ಲಿಗೆ, ಬಂದಿಲ್ಲ. ನಾನು ಈಗೀಗ ನೋಡಿದೀನಿ ಅದನ್ನ. ಒಂದು ವರ್ಷ ಆಗಿಲ್ಲ, 6 ತಿಂಗಳ ಹಿಂದೆ ನೋಡಿದೀನಿ ಅದನ್ನ. ಅದ್ರಕ್ಕಿಂತ ಮೊದಲು ನಾನು ಇವೇ ಅಶೋಕನ ಶಾಸನಗಳನ್ನೇ ನೋಡ್ಕೊಂತ ಹೋಗ್ತಿದ್ದೆ. ಅದೊಂದು ಫೇಮಸ್ ಅಂತಂದ್ರೆ ಅಲ್ಮಿಡಿ ಶಾಸನ ನೋಡ್ತಿದ್ದೆ. ಈ ಕಪ್ಪೆ ಅರೆಭಟ್ಟ ಶಾಸನ ಅವು ಇವು ನೋಡಿದಾಗ ಎಲ್ಲಾನ ಕೂಡ ಒಂದು ಸಂಸ್ಕೃತ ಪದಗಳೇ ಇಲ್ಲ ಅಲ್ಲಿ. ಹೋಗ್ತಾ ಹೋಗ್ತಾ ಆಮೇಲೆ ಸರ್ ಅಶೋಕ ಅಂತ, ಅಶೋಕ ಅನ್ನೋದೊಂದು. ಆಮೇಲೆ ಅಸಗನ ಕಲ್ಲು ಅಂತ ಒಂದು ಊರಿದೆ ಸರ್ ನಮ್ಮ ಹತ್ರ, ನಮ್ಮ ಪಕ್ಕದಲ್ಲೇ, ಚಿತ್ರೂರ ಪಕ್ಕ. ಅಸಗ ಅಂದ್ರೆ ಏನ್ ಸರ್ ಅದ ಅರ್ಥ? ಸಗ್ಗ, ಅಸಗ್ಗ ಪಾಲಿ ಹೊಡೆದು ನಿಮ್ ಬೆಲ್ಲಿ ಚಿತ್ರದ ಸರ್ ಔಟ್ ಆದ್ರೆ ಹೋದ್ರೆ ಏನಂತೀನಿ. ಈ ಚಿತ್ರದುರ್ಗದಲ್ಲಿ ಬಹಳಷ್ಟು ಹಳ್ಳಿಗಳನ್ನ ನೋಡ್ತೀವಿ. ಚಿತ್ರದುರ್ಗ ಅಲ್ಲ, ಯಾವ್ದು ಒಂದು ಬಳ್ಳಾರಿ ಡಿಸ್ಟಿಕ್ ಹಿಡ್ಕೊಂಡು ಪ್ರತಿ ಒಂದು ಹಳ್ಳಿಗಳಲ್ಲಿ
ಪಾಲಿ ವರ್ಡ್ ಅನ್ನ ಕೊಟ್ಟಿದ್ದಾರೆ. ಎಂತ ವರ್ಡ್ಗಳಂದ್ರೆ ಅರಂತಪುರ, ಮಗ್ಗಲಪುರ, ಕಸಪಪುರ, ಈ ತರ ಎಲ್ಲ ಕೊಟ್ಟಿದ್ದಾರೆ. ಅಂದ್ರೆ ಸರ್ ಬಂದ್ರೇನು, ನಿಮ್ಮ ಚಿತ್ರದುರ್ಗ ಹಳ್ಳಿಗಳು ಮತ್ತು ಬಳ್ಳಾರಿ ಡಿಸ್ಟಿಕ್ ದಲ್ಲಿ ಇರ್ತಕ್ಕಂತ ಹಳ್ಳಿಗಳು ಬಹುತೇಕ ಪಾಲಿ ಓಡುಗಳನ್ನೇ ಹಳ್ಳಿಗಳನ್ನು ಕೊಟ್ಟಿದ್ದಾರೆ. ಹೆಂಗಂತಂದ್ರೆ ಒಬ್ಬ ಬಿಕ್ಕುಗಳ ಹೆಸರುಗಳನ್ನ ಸೂಚಿಸಿ ಊರುಗಳಿಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಮುಂದಿನ ಶಾಸನಗಳನ್ನು ಓದಿದಾಗ, ಅಲ್ಲೆಲ್ಲಾ ಶಾಸನಗಳು ಓದಿದಾಗ ಮಹಾಸಂಘವನ್ನೇ ಸೇರಿತ್ತು ಅಂತ ಉಲ್ಲೇಖ ಕೊಟ್ಟಿದ್ದಾರೆ. ಅಲ್ಲೆಲ್ಲ ಒಂದು ಸಾಮ್ರಾಜ್ಯದ ಕುರುಗಳು ಈಗಲೂ ಜೀವಂತವಾಗಿದ್ದಾವು. ಅವ್ರು ಹಾಳು ಮಾಡಿಲ್ಲ, ಅದಕ್ಕಾಗಿ ಬದಲಾಗಿ ದೇವ್ರ ಗುಡಿಗಳನ್ನು ಕಟ್ಕೊಂಡ್ ಕುಂತಿದ್ದಾರೆ. ಅವನ್ ಹಂಗೆ ಇಟ್ಟಿದ್ದಾರೆ. ನಮ್ ಕಡೆಗೆಲ್ಲ ಹಾಳು ಮಾಡಿ ಅದ್ರ ಮೇಲೆ ಗುಡಿ ಕಟ್ಟಿದ್ದಾರೆ. ಬಟ್ ಆದ್ರೆ ಚಿತ್ರದುರ್ಗದಲ್ಲಿ ಹಂಗ ಆಗಿಲ್ಲ. ಬಾಜು ಕಟ್ಟಿ ಬಿಟ್ಟಿದ್ದಾರೆ ಅವ್ರ ಗುಡಿ. ಅವ್ನ ಹಂಗೆ ಇಟ್ಕೊಂಡು ಬಾಜು ಗುಡಿಗಳು ಕಟ್ಟಿದ್ದಾರೆ. ಅದೊಂದು ಕೊಪ್ಪಳ, 100% ಸರ್. ಬಳ್ಳಾರಿ. ಆಮೇಲೆ ಇತ್ತೀಚೆಗೆ ಒಂದು ದೇವಸ್ಥಾನ ಫೇಮಸ್ ಆಯ್ತು ಸರ್, ನಾಗಸಾಧು ಬಂದ್ಬಿಟ್ಟು ಅದು ಶಿವಲಿಂಗ ಅಂತ ಹೇಳಿ ಇದು ಮಾಡಿದ್ರು. ಅದಕ್ಕಿಂತ ಮುಂಚೆ ನಾನು ಹೋಗಿ ಫೋಟೋಸ್ ಎಲ್ಲ ತಕೊಂಡ್ ಬಂದಿದ್ದೆ ಸರ್. ಆ ದೇವಸ್ಥಾನದ್ದು ಮುಂಭಾಗದಲ್ಲಿ ಮಹಾಮಾಯಿ ಫೋಟೋ ಇದೆ. ಅದನ್ನ ಶಿವಲಿಂಗ ಅಂತ ಹೇಳ್ಬಿಟ್ಟು ಒಬ್ಬ ನಾಗಸಾಧು ಕರ್ಸಿ ನನಗಿಲ್ಲೇ ಪ್ರತ್ಯಕ್ಷ ಆಯ್ತು ಪರಮೇಶ್ವರ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈಗ ಅದನ್ನ ಫೇಮಸ್ ಮಾಡ್ಬಿಟ್ಟಿದ್ದಾರೆ. ಬಟ್ ಅದು ಹಿಂದೆ ನನಗೆಲ್ಲೂ ಕಲ್ಲಲ್ಲಿ ಕೆನೆ ಬರ್ದಿರೋದು ಇದು ಅಂದ್ರೆ ಪಾಲಿ ಭಾಷೆ ಏನು ಸಿಗ್ಲಿಲ್ಲ ಸರ್. ಲಾಸ್ಟ್ ಟೈಮ್ ಕಳೆದ ಬಾರಿ ಹುಡ್ಕಕ್ ಹೋಗಿದ್ದೆ ಸರ್ ನಾವು, ಎಲ್ಲೆಲ್ಲೂ ಸಿಗ್ಲಿಲ್ಲ ಸರ್. ಅದೊಂದು ಮಾತ್ರ ಇದೆ, ಮಹಾಮಾಯಿ ಫೋಟೋ. ಖಂಡಿತ ಅಲ್ಲೆಲ್ಲ ಕುರುಗಳು ಇರ್ತವೆ. ಒಂದ್ ಸತಿ ಬರ್ಬೇಕಾಗಿದೆ ನಿಮ್ಮ ಚಿತ್ರದುರ್ಗದಲ್ಲಿ. ನಾವು ಬಹಳಷ್ಟು ಹಳ್ಳಿಗಳು ಸುತ್ತಬೇಕಾಗಿದೆ ಸರ್. ನಾವೆಲ್ಲರೂ ಕಲ್ತು ಅಲ್ಲೇ ಒಂದ್ ಸತಿ ಇಡೋಣ. ಒಂದೊಂದು ಶಾಸನಗಳಲ್ಲಿ ನಾವೆಲ್ಲರೂ ಸೇರಿ ಅಧ್ಯಯನ ಮಾಡೋಣ ಅಂತ ಒಂದು ಪ್ಲಾನ್ ಇಟ್ಕೊಂಡಿದೀವಿ. ಎಲ್ಲರೂ ಆ ಶಾಸನ ಸ್ಥಳದಲ್ಲೇ ಹೋಗೋದು. 100% ಸರ್. ನೀವ್ ಇಂಥ ದಿವಸ ಅಂತ ಹೇಳಿತಾ ಕಲ್ತಿಂದ ಒಬ್ಬೊಬ್ಬರು ಅಲ್ಲೇ ಬಿಡಿಸೋದು ಒಂದ್ ಆಗ್ಬೇಕಂತ ನಮ್ಮೊಂದು ಸಂಕಲ್ಪ ಇದೆ. ಅದು ಮಾಡೋಣ ಮುಂದಿನ ದಿನಗಳಲ್ಲಿ. ಈಗ ಸಮಯ ಆಗಿದೆ. ಅಡ್ವಾನ್ಸ್ ತಿಳಿಸಿ ಸರ್. ಖಂಡಿತ ನಾವು ಖಂಡಿತ ಇದ್ರೊಳಗಡೆ ಏನಂತ ಪ್ಲಾನ್ ಇಟ್ಕೊಂಡಿದೀವಿ, ಕೆಲವೊಂದು ನಾವೇ ನಮ್ಮದ್ರ ಜೊತೆಗೆ ಚರ್ಚೆ ಆಗ್ಲಿ. ಪಾಲಿನ ಕಲಿತಾ ಹೋದಾಗ ಆಗ್ತಾ ನಾವೇ ಅಲ್ಲೇನು ಬಳಸಿ ನೇರ ಒಬ್ಬೊಬ್ರು ಒಂದೊಂದು ತಗೊಂಡು ಒಬ್ಬೊಬ್ರು ಒಂದೊಂದು ಶಾಸನನ ನಾವೇ ಒಂದೊಂದು ಸ್ಥಳದಲ್ಲಿ ಅದೇ ಪ್ಲೇಸ್ ನಲ್ಲೇ ಅಧ್ಯಯನ ಮಾಡೋಣ್ರಂತ. ಇದರಿಂದ ಮೈತ್ರಿ ಆಗುತ್ತೆ, ನಮ್ಮ ಪೂರ್ವಜರ ಇತಿಹಾಸವನ್ನ ತಿಳ್ಕೊಂಡಂಗಾಗುತ್ತೆ. ನಮ್ಮ ಸಮಯ ಆಗಿದೆ. ಅನುಪಮ ಮೇಡಮ್, ಇದನ್ನು ನೀವು ಫ್ರೀ ಇದ್ರೆ ಮುಗಿಸ್ಕೊಡ್ಬೋದಾ? ಇರ್ಲಿಲ್ಲ ಅಂದ್ರೆ ಅಂಬರೀಶ್ ಸರ್ ಇದನ್ನ ಕನ್ಕ್ಲೂಡ್ ಮಾಡಿ ಕೊಡ್ತೀರಾ? ಯಾರಾದ್ರೂ ಮಾಡಿ ಕೊಡ್ಬೋದು ಸರ್. ಹಿರಿಯರು ಕೊಡ್ಲಿ ಸರ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯಾರಾದ್ರೂ ಒಬ್ರು ಇದಕ್ಕೆ ಇಲ್ಲಿವರೆಗೆ ಒಂದು ವಿಷ್ಣು ಸರ್ ಇದೀರಾ? ವಿಷ್ಣು ಹುಡ್ಗಿಕರ್ ಸರ್, ಅವರು ಬಹುಶಃ ವಿಹಾರದಲ್ಲಿ ಇದ್ದಾರೆ. ಯಾರಾದ್ರೂ ಇಲ್ಲಿ ಇದಕ್ಕೆ ಒಂದು ವಿರಾಮವನ್ನು ಕೊಡ್ರಿ. ಸರ್ ಸರ್ ಆ ಬಾಬುರಾವ್ ಸರ್ ಅದಾರ್ರಿ, ಅವ್ರಿಗೆ ಏನಾದ್ರ ಅದ್ ಮಾಡ್ರಿ. ಬಾಬುರಾವ್ ಬುತಾಳ್ ಸರ್. ಸರಿ ಸರಿ, ವಿರಾಮ ಕೊಡ್ಬೋದು. ಹಲೋ, ಮಾಡಿ ಸರ್, ಮಾಡಿ ಮುಗಿಸ್ಕೊಡಿ. ಸಾಧು. ವೀರಭದ್ರಯ್ಯ ಸರ್ ಮಾಡಿ ಸರ್, ಮುಗಿಸಿಕೊಡಿ. ಕೇಳಿಸ್ತಾ ಇಲ್ಲ ಸರ್ ನಿಮ್ದು.
ವೀರಭದ್ರ ಸರ್ ಕೇಳಿಸ್ತಾ ಇಲ್ಲ, ಮೈಕ್ ಆನ್ ಇದೆ, ಕೇಳಿಸ್ತಾ ಇಲ್ಲ ಬಟ್ ಸರ್ ವಾಸು ಸರ್ ಸರ್ ಫ್ರೀ ಇದ್ರಿಲ್ಲ ಸರ್, ನೀವು ಸೂಕ್ತ ಸ್ಥಳದಲ್ಲಿ ಇದ್ದಿದ್ರೆ ಅಂದ್ರೆ ಮುಗಿಸಿ ಕೊಡ್ಬೋದಾ ಸರ್ ಪೊಂಗಾಯ ಸರ್? ನಮೋದಯ ಸರ್. ಮೇಡಮ್ ಮೇಡಮ್ ಮುಗಿಸಿ ಕೊಡಿ ಮೇಡಮ್ ಇವತ್ತ. ಸರ್ ಇಷ್ಟು ಹೊತ್ತು ನೀವು ಇಷ್ಟು ಪೇಷನ್ಸ್ ಇಂದ ನಮಗೆ ಪಾಲಿ ಭಾಷೆ ಬಗ್ಗೆ ತರಗತಿ ತಗೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹಾಗೆ ವಿಷ್ಣು ಸರ್ ಅವರು ಇದು ಕಾರ್ಯಕ್ರಮನ ಹೋಸ್ಟ್ ಮಾಡಿದ್ರು, ಅವ್ರಿಗೂ ಧನ್ಯವಾದಗಳು. ಆಮೇಲೆ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರು, ಆದ್ರೆ ಅವ್ರ ಹೆಸರು ಎಲ್ಲ ತಗೊಳ್ಳೋದಕ್ಕೆ ಇವಾಗ ಸಮಯ ಆಗಿರೋದ್ರಿಂದ ಯಾರೆಲ್ಲ ತರಗತಿ ಅಟೆಂಡ್ ಮಾಡಿದ್ರು ಎಲ್ಲರಿಗೂ ಧನ್ಯವಾದಗಳು. ಸಾಧು ನಮ್ಮ ಬುದ್ಧಯ ಜೈ. ಯಾರ್ಯಾರ ಶರಣಾರ್ಥಿ ಆಡ್ರಿ ಮೇಡಮ್. ಮಂಗಳ ಗಾಥವನ್ನಂತ ಹೇಳ್ಬೋದಾ ಮೇಡಮ್? ಅಂಬರೀಶ್ ಸರ್, ಮಂಗಳ ಗಾಥ ಬಹುತ್ವ ಸದ್ದ ಮಂಗಲಂ. ಭವತೋ ಸಬ್ಬ ಮಂಗಲಂ ರಕ್ಕಂತೋ ಸಬ್ಬ ದೇವತಾ ಸಬ್ಬ ವಿದ್ಯಾನುಭಾವೇನ ಸದಾ ಸುಖೀ ಭವಂತು ತೇ. ಭವತೋ ಸಬ್ಬ ಮಂಗಲಂ ರಕ್ಕಂತೋ ಸಬ್ಬ ದೇವತಾ ಸಬ್ಬ ಧಮ್ಮಾನುಭಾವೇನ ಸದಾ ಸುಖೀ ಭವಂತು ತೇ. ಭವತೋ ಸಬ್ಬ ಮಂಗಲಂ ರಕ್ಕಂತೋ ಸಬ್ಬ ದೇವತಾ ಸಬ್ಬ ಸಂಘಾನುಭಾವೇನ ಸದಾ ಸುಖೀ ಭವಂತು ತೇ. ಸಾಧು 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 ಸಾಧು. ಯಾರಿಗೆ